ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೊಂದು ರೀಡಿಂಗ್ ಮಾಡಿ ನೋಡೋಣ. ರೀಡಿಂಗದ್ದು ಸಬ್ಜೆಕ್ಟ್ ಏನಪ್ಪ ಅಂದರೆ, ಯಾವ ಥರದ ಕರ್ಮಗಳನ್ನು ನಾವು ಕಳೆಯಬೇಕು ಅಥವಾ ಕಳೀರಿ ಅಂತಂದೇಳಿ ಶಿವ ನಿಮಗೆ ಹೇಳಕತ್ತಾರೆ. ಓಕೆ, ಅದ್ರ ಮೇಲೆ ನಾವು ಇವತ್ತೊಂದು ರೀಡಿಂಗ್ ಮಾಡಿ ಏನಂತೇಳಿ ನೋಡೋಣ. ಈ ವಿಡಿಯೋ ಮೇಲೆ ನಾನು ಫೋನ್ ನಂಬರ್ ಡಿಸ್ಪ್ಲೇ ಆಗಾಕತ್ತೈತೆ. ಯಾರಿಗಾದರೂ ಜ್ಯೋತಿಷ್ ಶಾಸ್ತ್ರದ ಬದಲಾಗಿ ಅಥವಾ ಟ್ಯಾರೋ ಕಾರ್ಡ್ ರೀಡಿಂಗ್ ಬದಲಾಗಿ ಕನ್ಸಲ್ಟೇಷನ್ ಬೇಕಂದರೆ ನನ್ನನ್ನು ಸಂಪರ್ಕಿಸಬಹುದು. ಓಕೆ, ತಮ್ಮ ಇಷ್ಟ ದೇವತೆ ಶಿವ ಆಗಿರಬಹುದು ಅಥವಾ ಆಗಿರಲಿಕ್ಕಿಲ್ಲ. ಆದರೆ ಎಲ್ಲ ದೇವತೆಗಳು ಶಿವನ ಅಂಶನೇ. ಓಕೆ, ಶಿವ ಅಂತಂದರೆ ಯಾರು? ಹುಟ್ಟು ಸಾವಿನ ಮಧ್ಯಕ್ಕಿರುವ ಒಂದು ಅಂಶ, ಒಂದು ಕಾಮನ್ ಫ್ಯಾಕ್ಟರ್. ನಮ್ಮೆಲ್ಲರಲ್ಲೂ ಒಂದು ಕಾಮನ್ ಫ್ಯಾಕ್ಟರ್, ಹುಟ್ಟು ಸಾವಿನ ನಡುವೆ ಇರುವಂಥ ಒಂದು ಕಾಮನ್ ಫ್ಯಾಕ್ಟರ್ ಯಾರಂತಂದ್ರೆ ಶಿವ. ನೀವು ಏನೆಲ್ಲ ಮಾಡಿದರೂ ಸಹಿತ ಕೊನೆಗೆ ಹೋಗಬೇಕಾದದ್ದು ಅಲ್ಲೇ ಶಿವನ ಹತ್ರನೇ. ಸೃಷ್ಟಿ, ಸ್ಥಿತಿ ಮತ್ತು ಲಯ, ಕೊನೆಗೆ ಹೋಗೋದು ಶಿವನ ಹತ್ರ. ಆತ್ಮ ಮರ್ಜ್ ಆಗೋದು ಅಲ್ಲೇ. ಸೊ ಇವತ್ತಿನ ಈ ರೀಡಿಂಗ್ನೊಳಗೆ ನಾವು ಏನು ನೋಡೋಣ ಅಂತಂತಂದ್ರೆ, ಈಗ ಸದ್ಯಕ್ಕಿರುವಂಥ ಪರಿಸ್ಥಿತಿಯಲ್ಲಿ ನಿಮಗೆ ಶಿವನ ಕಡೆಯಿಂದ ಏನು ಮೆಸೇಜ್ ಬರಾಕತ್ತೈತಿ ಅಂತಂದ್ರೆ, ಯಾವ ಥರದ ಕರ್ಮವನ್ನು ನಾವು ಇಲ್ಲೇ ಬಿಟ್ಟು ಹೋಗಬೇಕು, ಯಾವ ಥರದ ಕರ್ಮದಲ್ಲಿ ನಾವು ಸುಧಾರಣೆ ಮಾಡ್ಕೋಬೇಕು. ಕೆಲವೊಂದು ಸರ್ತಿ ಹೆಂಗಿರ್ತೈತಿ ಅಂದರೆ, ನಾವು ಕೆಲವೊಂದು ಕಂಫರ್ಟೇಬಲ್ ಝೋನ್ದಾಗಿರ್ತೇವೆ, ಅಥವಾ ನಮ್ಮ ಕರ್ಮ ಏನಂಥೇಳಿ ನಮಗೆ ಗೊತ್ತಿರಂಗಿಲ್ಲ. ನೀವು ಕಂಫರ್ಟೇಬಲ್ ಝೋನ್ ಬಿಟ್ರಿ ಅಂದ್ರೆ ಗ್ರೋತ್ ಇರ್ತೈತಿ. ನಿಮ್ಮ ಕರ್ಮ ಏನು ಅಂತಂದು ಹೇಳಿ ಗೊತ್ತಾಯ್ತು ಅಂತ ಇಟ್ಕೋರಿ, ಎಟ್ಲೀಸ್ಟ್ ನೀವು ಅದರಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡ್ತಿರಲ್ಲ. ನೋಡಿರಿ, ಪ್ರಯತ್ನಕ್ಕೆ ಎಂದೂ ಸಾವಿಲ್ಲ. ಪ್ರಯತ್ನ ಯಾರು ಮಾಡಬೇಕು ಅಂತಂತಾರಲ್ಲ, ಅವ್ರ ಎದುರಿಗೆ ಸೊಲ್ಯೂಷನ್ ತಾನಾಗೇ ಬರ್ತೈತಿ, ಒಂದಿಲ್ಲ ಒಂದು ರೀತಿಯಿಂದ. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದದ್ದೇ. ಸೊ ನಿಮಗೂ ಏನಾದರೂ ಒಂದಂಥ ಸಮಸ್ಯೆ ಇರಬಹುದು. ಅದಕ್ಕೆ ಇವತ್ತು ಏನು ಪರಿಹಾರ ಅಂತಂದು ಹೇಳಿ ನೋಡೋಣ. ಆಮೇಲೆ ಇವತ್ತೊಂದು ಡೆಕ್ ಐತಿ, ಆ ಡೆಕ್ ಯೂಸ್ ಮಾಡಿ ನೋಡೋಣ ಯಾವ ಥರದ ಕರ್ಮ ನಮ್ಮನ್ನು ಈಗೂ ಕಾಡಾಕತ್ತೈತಿ. ಅಂದರೆ ಪಾಸ್ಟ್ ಲೈಫ್ದಿಂದ ಬಂದಿರ್ಬೋದು, ಅಥವಾ ರೀಸೆಂಟ್ ಪಾಸ್ಟ್ದೊಳಗೆ ನಾವಾಗಿ ಅದನ್ನು ಕ್ರಿಯೇಟ್ ಮಾಡಿರ್ಬೋದು. ಸೊ ಅದ್ರ ಜೊತೆ ಇಲ್ಲಿವರೆಗೂ ಡ್ರ್ಯಾಗ್ ಹಾಕ್ಕೊತ ಬಂದೈತೆ, ಅಂದರೆ ಇಲ್ಲಿವರೆಗೂ ನಮ್ಮನ್ನು ಎಳ್ಕೊತ ಬಂದೈತೆ, ನಮ್ಮ ಜೊತೆಗೇನ ನಡೆಯಾಕತ್ತದ. ಸೊ ಅದನ್ನು ಯಾವ ರೀತಿಯಿಂದ ಬಿಡಬೇಕು, ಅದೇನು ಅಂತ ಅನ್ನೋದನ್ನು ನೋಡೋಣ. ನಾನಿಲ್ಲಿ ಪೈಲ್ಸ್ ಅಂತ ಏನು ತೊಗೊಳಂಗಿಲ್ಲ, ಬಟ್ ನಾ ಕೆಲವೊಂದಿಷ್ಟು ಕಾರ್ಡ್ಸ್ ತೊಗೋತೀನಿ. ಅದ್ರ ರಿಲೇಟೆಡ್ ತಮಗೆ ಯಾವುದು ರೆಸೊನೇಟ್ ಆಗ್ತೈತಿ ಅದನ್ನು ತಾವು ತಮಗಂಥೇಳಿ ಇಟ್ಕೊಡ್ರಿ. ತಮಗೇನಾದರೂ ಅದ್ರೊಳಗೆ ತಿಳ್ಕೊಳ್ಳೋವಂಥ ಒಂದೆರಡು ಅಂಶ ಇತ್ತು ಅಂತಂತಂದ್ರೆ ಸುಧಾರಣೆ ಮಾಡ್ಕೊಳಕ್ಕೆ ನೋಡಿರಿ. ಅಥವಾ ತಮಗೆ ಬ್ಯಾಡ್ ಆಗಿತ್ತು ಅಂತಂದ್ರೆ ವಿಡಿಯೋ ಸ್ಕಿಪ್ ಮಾಡ್ಬೋದು, ಅಥವಾ ತಮಗದು ರೆಸೊನೇಟ್ ಆಗ್ತಿರಲಿಲ್ಲ ಅಂತಂತಂದ್ರೆ ಬಿಟ್ಬಿಡ್ರಿ. ತಮಗೆ ಯಾವ್ದು ಬೇಕೋ ಅದನ್ನಷ್ಟೇ ಚೂಸ್ ಮಾಡಿಕೊಡ್ರಿ. ಓಕೆ, ಫಸ್ಟಿಗೆ ಇದೆ ಬಂದಿತ್ತು. ಸೊ ನಾವು ಮೊದಲು ಈ ಕಾರ್ಡ್ ತೊಗೊಳ್ಳೋಣ. ಓಕೆ, ಇಲ್ಲಿ ಏನು ಹೇಳ್ತಾರೆ, ರಿಲೀಸ್ ಎಂಗ್ಸೈಟಿ. ಸೊ ದಿಸ್ ಇಸ್ 9 ಆಫ್ ಸೋರ್ಟ್ಸ್. 9 ಆಫ್ ಸೋರ್ಟ್ಸಿಗೆ ನಾವು ಇದನ್ನು ಕಂಪೇರ್ ಮಾಡ್ಬೋದು. ಸ್ಟೇ ಕೂಲ್. ಈಗ ರೀಸೆಂಟ್ ಪಾಸ್ಟಿಂದ ಯಾವುದೋ ಒಂದು ವಿಚಾರ ಬಹುತೇಕ ನಿಮ್ಮ ತಲೆಯಾಗಿರ್ತಿರ್ಬೋದು. ಆ ವಿಚಾರನ ನಿಮ್ಮ ತಲೆಗೆ ಕೊರಿತಿರ್ಬೋದು. ಓಕೆ, ಅದಕ್ಕೆ ಏನಾದರೂ ಆ ಸಮಸ್ಯೆಗೆ ಪರಿಹಾರ ತಮಗೇನಾದರೂ ಸಿಕ್ಕಿರಲಿಕ್ಕಿಲ್ಲ. ಅದ್ರ ಸಲುವಾಗಿ ತಾವು ಸಾಕಾಗುವಷ್ಟು ಪರದಾಡ್ತಿರ್ಬೋದು, ಹುಡುಕಾಡ್ತಿರ್ಬೋದು. ಅದಕ್ಕೆ ಇಲ್ಲಿ ಏನು ಹೇಳಕತ್ತಾರೆ ಅಂದರೆ, ಎಷ್ಟಾಕತಿ ಅಷ್ಟು ಅದನ್ನು ಆ ಲೆವೆಲ್ ನೀವು ಕಡಿಮೆ ಮಾಡ್ಕೊಳಕ್ಕೆ ನೋಡಿರಿ. ಸ್ವಲ್ಪ ಶಾಂತಿ ಇರಕ್ಕೆ ನೋಡಿರಿ. ನೋಡಿರಿ, ಯಾವಾಗ ಒಂದು ಶಾಂತ ಒಂದು ಕೂಲ್ ಮೈಂಡಿಗೆ ಸೊಲ್ಯೂಷನ್ಸ್ ಲಘು ಸಿಗ್ತಾವೆ. ನೀವು ಒಂದೇ ವಿಷಯನ ನೀವು ಮೇಲೆ ವಿಚಾರ ಮಾಡ್ತಿದ್ರಿ ಅಂತಂತಂದ್ರೆ, ಅಥವಾ ಎಂಗ್ಸೈಟಿ ಲೆವೆಲ್ ಹೆಚ್ಚಿಗೆ ಆಯ್ತು ಅಂತ ಇಟ್ಕೊಳ್ರಿ, ನೀವು ವಿಚಾರ ಮಾಡುವಂಥ ನೀವೇನು ವಿಚಾರ ಮಾಡ್ತಿರ್ತಿರಲ್ಲ ಒಂದು ಓವರ್ಲ್ಯಾಪ್ ಆಗ್ತೈತೆ. ಆಮೇಲೆ ನಿಮಗೇನೂ ಕಾಣಂಗಿಲ್ಲ, ಮುಂದಿನ ದಾರಿ ಪೂರ್ತಿ ಮಸಕಿರ್ತೈತಿ. ಈಗ ಎಷ್ಟೋ ಜನರಿಗೆ ಹೆಲ್ತ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಬೆನ್ನಿನ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು. ಕೆಲವೊಂದಿಷ್ಟು ಜನರಿಗೆ
ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಕೆಲವರಿಗೆ ಕರಿಯರ್ ರಿಲೇಟೆಡ್ ಇರ್ಬೋದು. ಈಗ ಸದ್ಯದೊಳಗೆ ಏನಾದರೂ ಜಾಬ್ ಹೋಗಿರ್ಬೋದು, ಜಾಬ್ ಸಲುವಾಗಿ ತಾವು ಏನಾದರೂ ಹುಡುಕ್ಯಾಡ್ತಿರ್ಬೋದು. ಯಾವುದೂ ರಿಲೇಷನ್ ಬಹುತೇಕ ಸರಿ ಹೋಗ್ತಾನೆ ಇರಲಿಕ್ಕಿಲ್ಲ. ಓಕೆ, ನೀವು ಕೇಳ್ಕೊಳಕತ್ತಿರ್ಬೇಕು, ನಾನು ನನ್ನ ಕಡೆಯಿಂದ ಸಾಕಾಗೋಷ್ಟು ಕೊಟ್ಟೇನೆ, ಬಟ್ ನಿಮಗೆ ಅನ್ನಿಸ್ತಿರ್ಬೋದು ಇನ್ವೆಸ್ಟ್ಮೆಂಟ್ ನನ್ನ ಕಡೆಯಿಂದ ಜಾಸ್ತಿ ಆಗೈತಿ, ಬಟ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದು ನನ್ನ ಹತ್ರ ಬರ್ತಾ ಇಲ್ಲ, ಅಥವಾ ನನಗೆ ಆ ಥರದ್ದು ಆ ಲೆವೆಲಿಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ಅಂತ ನಿಮಗೆ ಅನ್ನಿಸ್ತಿರ್ಬೋದು. ಓಕೆ, ಎಷ್ಟಾಕತಿ ಅಷ್ಟು ಇದರಿಂದ ಸ್ವಲ್ಪ ಹೊರಗೆ ಬರಕ್ಕೆ ನೋಡ್ರಿ. ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಇರ್ತಿರಲಿಲ್ಲ, ಅಥವಾ ನಮ್ಮ ಭಾವನೆಗಳ ಮೇಲೆ ನಮಗೆ ಕಂಟ್ರೋಲ್ ಇರ್ತಿರಲಿಲ್ಲ ಅಂತಂತಂದ್ರೆ ಅದನ್ನು ಇದ್ರ ಸಲುವಾಗಿ ಬೇರೆದವ್ರು ಎಂದೂ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದನ್ನು ನಮ್ಮ ಈ ಹೆಲ್ಪ್ ನಮಗೆ ನಾವೇ ಮಾಡ್ಕೋಬೇಕು. ಸೊ ಎಷ್ಟಾಕತಿ ಅಷ್ಟು ಎಂಗ್ಸೈಟಿ ಲೆವೆಲ್ ಏನೈತಲ್ಲ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ. ಅಂದ್ರೆ ನಿಮಗೆ ಸೊಲ್ಯೂಷನ್ಸ್ ತಂತನ ಸಿಗ್ತಾವೆ. ಅಥವಾ ಹಿಂಗಿರ್ತದಲ್ಲ, ನೀವು ಯಾವ್ದು ರಿಪೀಟೆಡ್ಲಿ ವಿಚಾರ ಮಾಡ್ತಿರ್ತಿರಲ್ಲ ಅದನ್ನು ನಿಜವಾಗಲೂ ಯೂನಿವರ್ಸ್ ಕೇಳಿಸ್ಕೊಂತಿರ್ತೈತಿ. ಇನ್ ಕೇಸ್ ನೀವು ನೆಗೆಟಿವ್ಲಿ ವಿಚಾರ ಮಾಡಿ ನೀವು ಅದೇ ಫ್ರೀಕ್ವೆನ್ಸಿ ಒಳಗಿದ್ರಿ, ಅದೇ ಮೋಡ್ ಮೇಲೆ ನೀವು ವೈಬ್ರೇಟ್ ಆಗ್ತಿದ್ರಿ ಅಂತಂತಂದ್ರೆ ನಿಮ್ಗೆ ಆನ್ಸರ್ಸ ಸಿಗೋಂಗಿಲ್ಲ. ನಿಮ್ಗೊಂದು ಚೂರು ಕ್ಲಾರಿಟಿ ಬರಾಕತ್ತೀವಿ ಅಂತ ಇಟ್ಕೋರಿ, ಎಂಗ್ಸೈಟಿ ಲೆವೆಲ್ ಒಂದು ಚೂರು ಕಡಿಮೆ ಆಕತ್ತೆ ಅಂತ ಇಟ್ಕೋರಿ. ಮುಂದಿಂದ ಯಾರೇ ಮನುಷ್ಯರು ಬರ್ತಾರೆ, ಹೆಲ್ಪ್ ಮಾಡ್ತಾರೆ, ಅಥವಾ ಎಲ್ಲಿಂದನೇ ಒಂದು ಮೆಸೇಜ್ ನಿಮಗೆ ತಂತನ ಕಿವಿಗೆ ಕೇಳಿಸ್ತದೆ. ಯಾರೇ ಇಬ್ಬರು ಮಂದಿ ಮಾತಾಡಕತ್ತಾರ ಅಂತ ಇಟ್ಕೋರಿ, ಅವ್ರು ಇಬ್ಬರು ಮಂದಿ ಮಾತಾಡೋ ಹೊತ್ನ್ಯಾಗ ನಮಗೆ ಬೇಕಾದದ್ದು ಸೊಲ್ಯೂಷನ್ ಅವ್ರು ಮಾತಾಡಿರ್ತಾರೆ, ಅವ್ರ ಮಾತಿನ ಮೂಲಕ ನಮಗೆ ಸಿಗ್ತದೆ. ಬಿಕಾಸ್ ಅವೇರ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಅವೇರ್ನೆಸ್ ಯಾಕೆ ಇಂಪಾರ್ಟೆಂಟ್ ಅಂತಂತಂದ್ರೆ, ನೀವು ನಿಮ್ಮ ಚಿಂತೆಯಲ್ಲಿನೇ ಮುಳುಗಿ ಹೋಗಿಬಿಟ್ಟಿದ್ರಿ ಅಂತಂತಂದ್ರೆ ನಿಮಗೆ ಹೊರಗಿಂದ ಕಾಣಿಸಂಗೇನೂ ಇಲ್ಲ, ನಿಮ್ಗೆ ಹೊರಗಿಂದ ಕೇಳಿಸಂಗೇನೂ ಇಲ್ಲ, ಏನೂ ಆಗಂಗಿಲ್ಲ. ಅದಕ್ಕೆ ಹೆಂಗೈತಿ ಅಂತಂದ್ರೆ ಸ್ಟೇ ಕೂಲ್ ಅಂತ ಯಾಕೆ ಹೇಳಕತ್ತಾರಂದ್ರೆ, ಬ್ಲೆಸ್ಸಿಂಗ್ಸ್ ಬರಾಕತ್ತಾವ ನಿಮ್ಮ ಕಡೆ ಮೆಸೇಜಸ್ ಬರಾಕತ್ತಾವ, ನಿಮಗೆ ಉಪಯೋಗಕ್ಕೆ ಬರುವಂಥ ಮೆಸೇಜಸ್ ನಿಮ್ಮ ಕಡೆ ಬರಾಕತ್ತಾವ. ಆದರೆ ಹೆಂಗಂತಂದ್ರೆ ನಿಮ್ಮಲ್ಲಿ ಆ ಥರದ ಜಾಗೃತಾವಸ್ಥೆ ಇಲ್ಲ. ಸೊ ಆ ಥರದ ಮೆಂಟಾಲಿಟಿ ಸ್ವಲ್ಪ ಬೆಳೆಸ್ಕೊಡ್ರಿ. ಅಂತಂದರೆ ಅಟ್ಲೀಸ್ಟ್ ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳುವಂಥದ್ದು, ನಿಮ್ಮನ್ನು ನೀವು ಇನ್ಸ್ಪೈರ್ ಮಾಡುವಂಥದ್ದು ನಿಮ್ಮ ಆಸ್ಪಾಸ್ ಯಾವ ವಿಷಯ ಅದಾವೆ ನೋಡಿರಿ. ಜನ ಅದಾರೋ, ಅಥವಾ ವಿಡಿಯೋಸ್ ಸಿಗ್ತಾವೋ, ಅಥವಾ ಯಾವುದಾದ್ರೂ ಅಂಥ ಕೆಲಸ ಅದಾವೋ ಅವನು ಮಾಡಕ್ಕೆ ನೋಡ್ರಿ. ಆದಷ್ಟು ಅದರಿಂದ ಹೊರಗೆ ಬರಕ್ಕೆ ನೋಡ್ರಿ. ಅದು ಎಷ್ಟು ಚಂದ ಕುಣಿಯಾಗತ್ತದು ಮಗು. ನಿಮಗೆ ಅನ್ನಿಸಿರ್ಬೋದು, ನಾ ಎಲ್ಲೋ ಒಂಥರ ಟ್ರ್ಯಾಪ್ ಆಗೇನಿ, ನನಗೇನೋ ದಾರಿ ಕಾಣಕತ್ತಿಲ್ಲ. ಇದು ಆ್ಯಕ್ಚುಲಿ ಎಂಗ್ಸೈಟಿ ಲೆವೆಲ್ ಈ ಥರದ್ದು ಬಂದೈತಿ ಮಾಡೈತಿ ಅಂತಂತಂದ್ರೆ ಇದು ಎಲ್ಲರ ಕಾರ್ಮಿಕ್. ಮನಸ್ಸಿಗೆ ದಾರಿ ಕಾಣ್ತಾ ಇಲ್ಲ, ಎಲ್ಲಾದರೂ ಚಂದ್ರ ಅಫ್ಲಿಕ್ಷನ್ದಾಗಿರ್ಬೋದು, ಅಥವಾ ನಿಮಗೇನಾದರೂ ಸಾತಿ ಇರ್ಬೋದು ಈಗ ಸದ್ಯ. ಸೊ ಎಷ್ಟಾಕತಿ ಅಷ್ಟು ನೀವು ಎನರ್ಜಿ ನಿಮ್ಮಲ್ಲಿ ನೀವು ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ನೋಡ್ರಿ. ಈಗ ಎನರ್ಜಿ ಒಂಥರ ನಿಮಗೆ ಡ್ರೈನ್ ಆದಂಗೆ ಅಂತಂತೇಳಿ ಅನ್ನಿಸ್ತಿರ್ಬೋದು ಈಗ ಸದ್ಯ. ಒಂಥರ ಆಯಾಸ ಆದಂಗೆ ಆಗೋದು, ಈ ಥರದ್ದು ಏನಾದರೂ ನೀವು ವಿಷಯಗಳನ್ನ ಅನುಭವಿಸಾಕತ್ತಿರ್ಬೇಕು ಈಗ ಸದ್ಯ. ನೋಡಿರಿ, ಎಲ್ಲ ವಿಷಯನೂ ನಾವು ಆಧ್ಯಾತ್ಮಿಕ ಜೀವನಕ್ಕನ್ನು ಹೋಲಿಸೋದು, ಅಥವಾ ಕರ್ಮಕ್ಕನ್ನು ಹೋಲಿಸೋದು, ಪ್ರಾರಬ್ಧ ಕರ್ಮಕ್ಕನ್ನು ಹೋಲಿಸೋದು, ಇಂಥದನ್ನೆಲ್ಲ ಮಾಡಬಾರ್ದು. ಹೌದು ಒಂಥರದ್ದು ಹುಚ್ಚನ. ಸೊ ಹೆಂಗಂತಂದ್ರೆ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಹಂಗೆ ಇರಾಕಲಿರಿ. ನೋಡಿರಿ, ನಿಮಗೆ ಬೆಳಿಗ್ಗೆ ಎದ್ದುಗಳನ್ನ ಆಯಾಸ ಮಾಡ್ತೈತಿ ಅಂತಂತಂದರೆ ಏನಾದರೂ ಪ್ರಾಬ್ಲಮ್ ಇರ್ಬೋದು. ಹಿಮೋಗ್ಲೋಬಿನ್ ಕಡಿಮೆ ಆಗಿರ್ಬೋದು, ಬಹುತೇಕ ಕ್ಯಾಲ್ಶಿಯಂ ಲೆವೆಲ್ ಕಡಿಮೆ ಆಗಿರ್ಬೋದು, ಮತ್ತೇನಾದರೂ ಆಗಿರ್ಬೋದು. ಹೋಗ್ರಿ, ಬ್ಲಡ್ ಚೆಕ್ ಮಾಡಿಸ್ಕೊರಿ, ಡಾಕ್ಟ್ರನ್ನ ಭೇಟಿಯಾಗ್ರಿ, ಮೆಡಿಸಿನ್ ತೊಗೋರಿ. ಪ್ರತಿಯೊಂದಕ್ಕೂ ಕರ್ಮನೇ ಇಂಪಾರ್ಟೆಂಟ್ ಆಗಿರಬೇಕು ಅಂತಂತಲ್ಲ. ಕೆಲವೊಂದು ಸರ್ತಿ ನಾವು ನಮ್ಮ ಶರೀರವನ್ನು ನಿರ್ಲಕ್ಷ್ಯ ಮಾಡಿದೊಳಗೆ ನಮ್ಮ ಶರೀರ ನಮ್ಮ ಕೆಲಸಕ್ಕೆ ಸಾಥ್ ಕೊಡೋಂಗಿಲ್ಲ. ಸೊ ನಮಗೇನು ಅನಿಸುತ್ತೆ ಅಂತಂದ್ರೆ, ಈ ಪ್ರಾಬ್ಲಮ್ ಮೇಲೆ ಯಾಕೆ ಆಗತ್ತೈತಿ, ಫಸ್ಟ್ ಗೋ ಟು ಡಾಕ್ಟ್ರ್ ಮೊದಲು ಏನು ಹೇಳ್ತಾರೆ ಕೇಳ್ರಿ. ಆಮೇಲೆ ಕರ್ಮ, ಪ್ರಾರಬ್ಧ ಕರ್ಮ, ನಂತರ ಪಾಸ್ಟ್ ಲೈಫ್ ಕರ್ಮ, ಆಮೇಲೆ ಅದು. ನಾ ಇದನ್ನು ಯಾಕೆ ಹೇಳಿದೆ ಗೊತ್ತಾ, ನನಗೊಬ್ಬರು ಫೋನ್ ಮಾಡಿದ್ರಪ್ಪ. ಆಮೇಲೆ ಅವರು ಚಲೋ ಜಾಬ್ ಮಾಡಿದವ್ರನ್ನ ರಿಟೈರ್ಡ್ ಇದ್ರೆ, ನನಗೆ ಯಾಕೋ ಹಿಂಗೆ ಆರಾಮ್ ಅನ್ಸೋದಿಲ್ಲ ರೀ ಮೇಲೆ ಅಂತಂತಂದ್ರೆ, ನಾ ರಿಟೈರ್ಡ್ ಪರ್ಸನ್, ನಂಗೆ ಆರಾಮ್ ಅನ್ಸೋದಿಲ್ಲ ರೀ. ನಾ ಅವ್ರಿಗೆ ಹೇಳಿದೆ, ಮತ್ತು ಡಾಕ್ಟ್ರಿಗೆ ಅದು ತೋರಿಸ್ಬೇಕಿಲ್ಲ ರೀ ಅಂತ. ಯಾಕೋ ಒಂಥರ ಆಯಾಸ ಆದಂಗೆ ಆಕತಿ, ನನಗೆ ಕೆಲಸ ಆಗೋದಿಲ್ಲ. ನನಗೆ ಡಾಕ್ಟ್ರಿಗೆ ತೋರಿಸಿದ್ರಿಲ್ಲೋ ಅಂತಂದು ಹೇಳಿ. ಡಾಕ್ಟ್ರಿಗೆ ಏನು ರೀ ಹೋಗಿ ತೋರಿಸಿದ್ನಿ, ಅವ್ರೇನು ಅದ ಗುಳಿಗಿನ ಕೊಡ್ತಾರೆ ರೀ, ಏನೋ ಒಂದೆರಡು ದಿನ ತೊಗೋತೇನೆ ರೀ, ನಾನು ಬೇಸರ ಆಕತ್ರಿ ಬಿಟ್ಟುಬಿಡ್ತೇನೆ ರೀ. ಅದಕ್ಕೆ ನನಗೆ ಅನ್ನಿಸ್ತತಿ, ಯಾರೋ ನನಗೇನೋ ಮಾಡಾಕತ್ತಾರಂತ ಅವ್ರ ತಲೆಯಾಗ ಬಂದತ್ತದು.
ಅಂದ್ರೆ ಇದ್ರ ಅರ್ಥ ನನ್ನ ಸಲ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಾಕತ್ತಾರ ಅಂತ ಅವ್ರ ತಲೆಯಾಗ. ನಾ ಅಂತಂತ ನೀವು ಒಂದು ಕೆಲಸ ಮಾಡಿರಿ ಮೇಡಮ್, ಮೊದಲೇ ಡಾಕ್ಟ್ರ್ ಹತ್ರಕ್ಕೆ ಹೋಗ್ರಿ. ಸರಿ ಹೆಂಗೆ ಅವ್ರಿಗೆ ಹೇಳ್ರಿ ನಿಮ್ಮ ಸಮಸ್ಯೆ ಅದಾವಂತ. ಬ್ಲಡ್ ಟೆಸ್ಟ್ ಮಾಡಿಸ್ಕೋರಿ. ಬ್ಲಡ್ ಟೆಸ್ಟ್ನೊಳಗೆ ಏನಾರ ಬಂತು ಅಂತ ತಿಳ್ಕೊರಿ ಪ್ರಾಬ್ಲಮ್, ಅದ್ರ ರಿಲೇಟೆಡ್ ಅವ್ರು ಮೆಡಿಸಿನ್ ನಿಮಗೆ ಕೊಡ್ತಾರೆ. ಇಲ್ಲ ಅಂತಂದರೆ ಈಗ ಸದ್ಯ ನೀವು ತೋರ್ಸಕ್ಕೆ ಹೋದಲ್ಲೇ ನೀವು ಅವ್ರಿಗೆ ಏನು ಮೆಡಿಸಿನ್ ಕೊಟ್ಟಾರಲ್ಲ ಅದನ್ನು ಮೊದಲು ಪೂರ್ತಿ ತೊಗೋರಿ, ಕೋರ್ಸ್ ಕಂಪ್ಲೀಟ್ ಮಾಡಿರಿ. ಆಮೇಲೆ ನೀವು ಹೆಂಗೆ ಫೀಲ್ ಮಾಡ್ತೀರಿ ನೋಡಿರಿ, ಆಮೇಲೆ ನಾವು ರೀಡಿಂಗ್ ಮಾಡೋಣ, ಆಮೇಲೆ ನಿಮ್ಮ ಜಾತಕ ಗಿತ್ಕ ನೋಡೋಣ ಅಂತ ಹೇಳಿದೆ ನಾನು. ಅವ್ರಿಗೊಂಥರ ಮನ್ಸಿಗೆ ಬೇಜಾರಾತು. ಅಂದರೆ ಇದೇನಪ್ಪ ಇದು ಪ್ರಾಕ್ಟಿಕಲ್ ಆನ್ಸರು ಅಂತ. ನಾ ಅಂತಾನೆ ಪ್ರತಿಯೊಂದು ನಮ್ಮ ಹೆಲ್ತ್ ರಿಲೇಟೆಡ್ ಚಿಟ್ಕ ಮುಟ್ಕ ಏನಾರ ಪ್ರಾಬ್ಲಮ್ ಇದ್ರೆ ಅದನ್ನು ಬ್ಲ್ಯಾಕ್ ಮ್ಯಾಜಿಕ್ಗೆ ಯಾಕೆ ಹೋಲಿಸಿ ನೋಡ್ಬೇಕು, ಅದನ್ನು ನನಗೆ ಅದೊಂದು ಗೊತ್ತಾಗಂಗಿಲ್ಲಪ್ಪ. ನನಗೆ ಭಾಳ ಕೈಕಾಲು ಹರಿತಾವ್ರಿ, ನನಗೆ ಹಂಗೆ ಆಗ್ತಾವ್ರಿ ಹಿಂಗೆ ಆಗ್ತಾವ್ರಿ. ಬ್ಲಡ್ ಟೆಸ್ಟ್ ಮಾಡಿಸ್ಕೋರಿ, ಗೊತ್ತಾಕತಿ. ನಮ್ಮ ಇಂಡಿಯನ್ ಲೇಡೀಸಿಗೆ ಜಾಸ್ತಿ ತಮ್ಮ ಹೆಲ್ತ್ ಬದಲಾಗಿ ಅವ್ರು ಕೇರ್ಫುಲ್ ಇರೋಂಗಿಲ್ಲ, ಇನ್ಕ್ಲೂಡಿಂಗ್ ಮನೆ ಬದಲಾಗಿನ ಜಾಸ್ತಿ ವಿಚಾರ ಮಾಡ್ತಿರ್ತಾರೋ. ಪ್ರಾಪರ್ ಹಂಗೆ ಮೀಲ್ ತೊಗೊಳಂಗಿಲ್ಲ, ಏನಿಲ್ಲ ವಿಟಾಮಿನ್ಸು ಮಿನರಲ್ಸು ಕಡಿಮೆ ಆಗೇ ಆಗ್ತಾವೆ ನ್ಯಾಚುರಲಿ. ಅದಕ್ಕೆ ನಾ ಏನು ಹೇಳ್ತಾನೆ, ಫಸ್ಟಿಗೆ ಪ್ರಾಕ್ಟಿಕಲಿ ಮನುಷ್ಯ ವಿಚಾರ ಮಾಡ್ಬೇಕು. ಅದಕ್ಕೆ ಹೇಳೋದು, ಇದ್ರೊಳಗೆ ಯಾವ ತಮಗೆ ರೆಸೊನೇಟ್ ಆಕತಿ ಅಷ್ಟ ತೊಗೋರಿ, ಬೇಡದನ್ನು ಬಿಟ್ಟುಬಿಡ್ರಿ ಅಂತಂದು ಹೇಳಿ. ಎಲ್ಲ ಇದರೊಳಗೆ ರೀಡಿಂಗ್ದಾಗ ಬರುವಂಥ 50 ವಿಷಯಗಳು ಒಂದೇ ಮನುಷ್ಯಾಗನ ಅಪ್ಲೈ ಆಗ್ಬೇಕಂತ ಇರೋಂಗಿಲ್ಲ. ಆದ್ರೆ 1-2 ಆಗ್ಬೋದು, ಇಲ್ಲಾಂದ್ರೆ ಒಂದೂ ಆಗಲಿಕ್ಕಿಲ್ಲ. ಸೊ ನೋಡಿರಿ, ಇಲ್ಲಿ ಯಾರಿಗೆ ನಿಮಗೆ ಎಂಗ್ಸೈಟಿ ಲೆವೆಲ್ ಇನ್ಕ್ರೀಸ್ ಆಗೈತಿ, ನಿಮ್ಗೆ ಏನು ಹೇಳಕತ್ತಾರ ಅಂದ್ರೆ ಕೂಲ್ ಆಗ್ರಿ, ಅಡ್ಡಾಡಕ್ಕೆ ಹೋಗ್ರಿ, ಒಂದು ಸ್ವಲ್ಪ ಮೈಕೈ ಎಳೆಗಾಡಿಸ್ರಿ, ಆರಾಮ ಅನಿಸತ್ತೆ ನಿಮಗೂ. ಸಿ ಯುವರ್ ಸೋಲ್ಮೇಟ್ ಈಸ್ ಕಮಿಂಗ್. ದಿಸ್ ಇಸ್ ಅ ಬೆಸ್ಟ್ ಮೆಸೇಜ್. ಓಕೆ ನೋಡಿರಿ, ಭಾಳ ದಿವಸದಿಂದ ಯಾರಾದರೂ ಮ್ಯಾರೇಜಿಗಾಗಿ ವೆಯ್ಟ್ ಮಾಡಾಕತ್ತಿರ್ಬೇಕು, ಅಥವಾ ತಾವೆಲ್ಲಾದರೂ ಎಂಗೇಜ್ ಇದ್ರಿ ಮಾಡಿದ್ರಿ ಅಂತಂದ್ರೆ ಅವ್ರು ಏನಾದರೂ ಕಮಿಟ್ಮೆಂಟ್ ಮಾಡಿರಲಿಲ್ಲ, ಅದ್ರದ್ದು ಏನಾದರೂ ನಿಮಗೆ ಟೆನ್ಷನ್ ಇದ್ದರೆ, ಸೊ ಆ ಟೆನ್ಷನಿಗೆ ಸದ್ಯ ಹೋಗುವಂಥ ಟೈಮ್. ಸೊ ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡುವಂಥ ಟೈಮ್ ಈಗ ಸದ್ಯ. ಅಥವಾ ಇಮೋಷನ್ಸ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಯಾರಾದರೂ ನಿಮಗೆ ಫ್ರೆಂಡ್ ಇದ್ದಿರಲಿಲ್ಲ ಅಂತಂತಂದ್ರೆ ಒಬ್ಬರು ಒಳ್ಳೆ ಫ್ರೆಂಡ್ ನಿಮಗೆ ಸಿಗುವಂಥದ್ದು. ನೋಡಿರಿ, ಸೋಲ್ಮೇಟ್ ಅಂತಂದ್ರೆ ಮೇಲ್ ಫೀಮೇಲ ಅಥವಾ ಅವ್ರು ಮದುವೆನ ಮಾಡ್ಕೋಬೇಕು ಅಂತ ಹಂಗೇನಿರಂಗಿಲ್ಲ. ಅವ್ರು ಯಾರನ್ನೂ ಇರ್ಬೋದು, ಒಬ್ಬ ಒಳ್ಳೆ ಫ್ರೆಂಡೂ ನಿಮಗೆ ಸೋಲ್ಮೇಟಾಗಿ ಬರ್ಬೋದು. ಸೊ ಅಂಥವ್ರು ಯಾರಾದರೂ ನಿಮ್ಮ ಸುಖ ದುಃಖವನ್ನು ಹಂಚ್ಕೊಳಕ್ಕಂತ ಅನ್ಕೋರಿ, ಅಂಥವ್ರು ಯಾರಾದರೂ ಭೇಟಿಯಾಗುವಂಥದ್ದು ಟೈಮ್ ಈಗ ಸದ್ಯ. ನೋಡಿರಿ, ಇವತ್ತೂ ಗ್ರಹಣ ಐತೆ. ಇವತ್ತಿನ ಗ್ರಹಣ ನಮ್ಮ ಹಿಂದೂಸ್ತಾನ್ದಾಗ ಕಾಣಂಗಿಲ್ಲ, ಆ ಮಾತು ಬೇರೆ. ಆದ್ರೆ ಪೃಥ್ವಿ ಮೇಲನ ಆಗಾಕತ್ತಲ್ಲ, ಅದು ನಾವೆಲ್ಲ ಇಲ್ಲೇ ಅದೇವಲ್ಲ ಇದ್ರ ಕೆಳಗನ. ಸೊ ಹೆಂಗಂತಂತಂದ್ರೆ, ಯಾರು ಸಾಧಕರದಾರಲ್ಲ ಅವ್ರು ಮಾಡಲೇಬೇಕು. ಯಾರೇ ಸಾಧನ ಮಾಡ್ತಿದ್ರಿ ಅಂತಂದರೆ ಇವತ್ತು ಮಾಡಿರಿ ಅದನ್ನು, ಅದು ಭಾಳ ಚಲೋ ಇವತ್ತು. ಈಗ ನಾಳೆ ಬರೋ 27-28 ಈ ಮಂತದ ಕೊನೆಗನೆ ಇನ್ನೊಂದು 15-16 ದಿನ ಬಿಟ್ಟು ಮತ್ತೊಂದು ಐತಿಗ ಅಂತೈತಿ ಗ್ರಹಣ. ಸೊ ಈ ಪೀರಿಯಡ್ ಒಂದು ಸ್ವಲ್ಪ ಕ್ರೂಷಿಯಲ್ ಇರ್ತೈತಿ ಈ ಇನ್ ಬಿಟ್ವೀನ್. ನಾ ಕೇಳಿದಂಗೆ ಸೋಷಿಯಲ್ ಮೀಡಿಯಾ ಮೇಲೆ ಹೇಳಾಕತ್ತಿದ್ರಿ, ಯಾವುದಾರ ಒಳ್ಳೆ ಕೆಲಸ ಇದ್ರೆ ಮಾಡಬೇಡ್ರಿ ಹಂಗೆ ಹಿಂಗೆ ಅಂತಂದೇಳಿ. ನೋಡಿರಿ, ವಿಚಾರ ಮಾಡಿರಿ. ನಿಮಗೊಬ್ಬ ಒಳ್ಳೆ ಸೋಲ್ಮೇಟ್ ಅಂತಂತಂದ್ರೆ, ಇನ್ ಕೇಸ್ ನೀವು ಮದುವೆ ಬದಲಾಗನ ವಿಚಾರ ಮಾಡಕತ್ತಿದ್ರಿ ಅಂತಂತಂದ್ರೆ, ನೀವು ಏನೆಲ್ಲ ಆಸೆ ಪಟ್ಟಿದ್ರಿ, ನೀವೇನೆಲ್ಲ ಕನಸು ಕಂಡಿದ್ರಿ, ಅದಕ್ಕೆ ತಕ್ಕಂಗೆ ಯಾರಾದರೂ ನಿಮ್ಮ ಜೀವನದಲ್ಲಿ ಬರುವಂಥ ಟೈಮ್ ಈಗ ಸದ್ಯ. ಕೆಲವೊಂದಿಷ್ಟು ಜನರಿಗೆ ಹಿಂಗೂ ಇರ್ಬೋದಲ್ಲ, ಕ್ಲೋಸ್ಡ್ ಡೋರ್ಸ್ ವಿಲ್ ಬಿ ಓಪನ್ಡ್. ನೋಡಿರಿ, ಜೀವನ ಅಂತಂದರೆ ಏನೋ ಸಾಕಾಗೋಷ್ಟು ಸಮಸ್ಯೆಗಳು. ಕೆಲವೊಂದಿಷ್ಟು ಮಂದಿಗೆ ಆಸ್ತಿ ಪಾಸ್ತಿ ಸಮಸ್ಯೆ ಇರ್ಬೋದು, ಕೆಲವೊಂದಿಷ್ಟು ಮಂದಿಗೆ ಮಕ್ಕಳ ಸಮಸ್ಯೆ ಇರ್ಬೋದು, ಕೆಲವೊಬ್ರಿಗೆ ಯಾರೋ ಮದುವೆ ಬೇಕಾಗಿರ್ತೈತಿ, ಕೆಲವೊಬ್ಬರಿಗೆ ಎಂಗೇಜ್ಮೆಂಟ್ ಆಗಿರ್ತೈತಿ, ಎಂಗೇಜ್ಮೆಂಟ್ ಮುರಿದೋಗಿರ್ತೈತಿ, ಇನ್ನೊಂದು ಯಾರಿಗಾದರೂ ಮಾಡ್ತಿರ್ತಾರೆ. ಸೋ ಮೆನಿ ಪ್ರಾಬ್ಲಮ್ಸ್. ನೋಡಿರಿ, ಕೆಲವೊಂದು ಸರ್ತಿ ಈ ಹತಾಶರಾಗಿ ತಾವು ಏನಾದರೂ ಹಿಂಗೆ ಅನ್ಕೊಳಕತ್ತಿದ್ರಿ ಅಂತ ಇಟ್ಕೊಡ್ರಿ, ಎಲ್ಲ ದಾರಿನೂ ಕ್ಲೋಸ್ ಆಗಿಬಿಟ್ಟಾವಲ್ಲಪ್ಪ, ಒಂದೂ ದಾರಿನ ಕಾಣವಲ್ತು ಅಂತ. ಎಷ್ಟು ಅಕ್ಕತ್ತಷ್ಟು ಲಘು ನಿಮಗೆ ಏನಾದರೂ ಒಂದು ಸೊಲ್ಯೂಷನ್ ಸಿಗ್ತೈತಿ ಈಗ ಸದ್ಯ. ಅದು ಯಾರೇ ಇರ್ಬೋದು, ನಿಮ್ಮ ಇಷ್ಟ ದೇವತೆ ಹೇಳ್ಬೋದು, ಅಥವಾ ನಿಮಗೆ ಯಾರಾದರೂ ಒಂದು ಬಂದು ಕ್ಲೂ ಕೊಡ್ಬೋದು. ನಿಮಗೆ ಏನಾದರೂ ಒಂದು ಅಂಥ ಕ್ಲೂ ಸಿಗ್ತೈತಲ್ಲ, ಅದರಿಂದ ನಿಮಗೆ ಗೊತ್ತಾಗತ್ತೆ, ಓಕೆ ಈ ನನ್ನ ಪ್ರಶ್ನೆಗೆ ಉತ್ತರ ಇಲ್ಲಿಂದ ಬರಾಕತ್ತೈತಿ, ನಾನು ಈ ಮಾರ್ಗದಲ್ಲಿ ನಡೆಯಬೇಕು ಅಂತಂದೇಳಿ ನಿಮಗೆ ತಾನಾಗ ಗೊತ್ತಾಗತ್ತದ. ನೋಡಿರಿ, ಎಲ್ಲಿಂದಲೇ ನಿಮಗೆ ಕ್ಲೂಸ್ ಸಿಗ್ತಾವೆ ಅಂತಂದೇನು ನಾವು ಹೇಳ್ತಿರ್ತೇವಲ್ಲ, ಇದಕ್ಕಾಗಿ ನಾವು ಅಷ್ಟೇ ಪ್ರಯತ್ನ ಪಟ್ಟು ಹುಡುಕಾಡ್ತಿರ್ಬೇಕು ಸೊಲ್ಯೂಷನ್. ಆ ಸೊಲ್ಯೂಷನ್ಗಾಗಿ ನಾವು ಅಷ್ಟೇ ಹುಡುಕಾಡ್ತಿರ್ಬೇಕು. ಅಂದರೆ ಯೂನಿವರ್ಸನು ನಮ್ಮ ಜೋಡಿ ಕೆಲಸ ಮಾಡ್ತೈತಿ.
ನಾವು ಪೆದ್ದನಂಗೆ ಸುಮ್ಮನೆ ಕುಂತ್ಬಿಟ್ವಿ, ಅಯ್ಯೋ ಏನಾಯಿತು ಏನಾಯಿತು ಅನ್ಕೊಂಡು ಹಂಗೆ ಕೂತ್ಬಿಟ್ವಿ ಅಂತಂತಂದ್ರೆ ಕೆಲಸ ಆಗ್ತಿರಂಗಿಲ್ಲ. ಯಾಕಂತಂದ್ರೆ ಏನಾದರೂ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಂತಂದರೆ ಅದಕ್ಕೆ ಪುರುಷಾರ್ಥನೂ ಭಾಳ ಇಂಪಾರ್ಟೆಂಟ್. ನೀವು ಆ ನಿಟ್ಟಿನಡೆಗೆ ನೀವು ಕೆಲಸ ಮಾಡ್ತಿದ್ರಿ ಅಂತಂತ ಇಟ್ಕೊಡ್ರಿ, ನಿಜವಾಗ್ಲೂ ನಿಮ್ಮ ಕೆಲಸಕ್ಕೆ. ಸೊ ನಿಮಗೆ ಡೋರ್ಸ್ ಆರ್ ನಿಮಗೆ ಏನು ಕ್ಲೋಸ್ಡ್ ಅಂತ ಏನು ಅನ್ನಿಸ್ತಾ, ಕ್ಲೋಸ್ಡ್ ಅಂತ ಏನು ಅನ್ಸಾಕತ್ತಾವಲ್ಲ, ನಿಮಗೆ ಗೊತ್ತಾಕತಿ ಎಲ್ಲ ಡೋರ್ಸ್ ಕ್ಲೋಸ್ ಆದಾಗ ಯಾವುದಾದ್ರೂ ಒಂದು ಹೊಸಾದ ಡೋರ್ ಓಪನ್ ಆಗಾಕತ್ತಂತೇಳಿ ಇಟ್ಕೋಬೇಕು. ಸ್ವಲ್ಪ ಪ್ಯಾನಿಕ್ ಆಗೋದನ್ನು ಬಂದ್ ಮಾಡಿರಿ, ಸ್ವಲ್ಪ ವೇಟ್ ಮಾಡಿರಿ, ಒಂದು ಸ್ವಲ್ಪ ವೇಟ್ ಮಾಡಿರಿ, ಒಂದು ಡೋರ್ ನಿಜವಾಗ್ಲೂ ಓಪನ್ ಆಕತ್ತೆ. ನೋಡಿರಿ, ಈ ಕಾರ್ಡ್ ಏನು ಹೇಳ್ತೈತಿ, ನೋ ಒನ್ ಕ್ಯಾನ್ ಹಾರ್ಮ್ ಯು. ನೋಡಿರಿ, ಯಾರು ಶಿವನನ್ನು ಇಷ್ಟಪಡ್ತೀರಿ ಅಥವಾ ಯಾರು ಶಿವನನ್ನು ಫಾಲೋ ಮಾಡ್ತೀರಿ, ನಿಮಗೆ ಯಾರೇನಾದರೂ ಮಾಡ್ತಾರೋ ಅಂತ ನಿಮಗೇನಾದರೂ ಭಯ ಇತ್ತು ಅಂತ ತಿಳ್ಕೊರಿ. ಜೀವನದ ಯಾವುದೇ ಸೆಕ್ಟರ್ನೊಳಗೂ ಓಕೆ, ಆಸ್ತಿ ಪಾಸ್ತಿ ಅನ್ರಿ, ಹೊಡೆದಾಟ ಬಡದಾಟ ಅಥವಾ ಯಾವ್ದಾದ್ರು ಡಿಸ್ಅಗ್ರಿಮೆಂಟ್ಸ್ ಅನ್ರಿ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅನ್ರಿ, ಈ ಥರದ ಯಾವುದೇ ವಿಷಯದಲ್ಲಿ ತಾವೇನಾದರೂ ಸಿಕ್ಕಾಕೊಂಡಿದ್ರೆ, ಆ ಥರದ್ದು ಏನಾದರೂ ಗೊಂದಲ ಇದ್ದರೆ, ನಿಮಗೇನಾದರೂ ಮೇಲೆ ಮೇಲೆ ಹೆದರಿಕೆ ಬರ್ತಿತ್ತು, ಅದು ಯಾಕಡೆ ಎಂಗ್ಸೈಟಿ ಲೆವೆಲ್ ಬಂದಿತ್ತಲ್ಲ, ಆ ಥರ ವಿಚಾರ ಮಾಡಿ ನಿಮ್ಮ ಎಂಗ್ಸೈಟಿ ಲೆವೆಲ್ ಏನಾದರೂ ಹೆಚ್ಚಿಗೆ ಆಗ್ತಿತ್ತು ಮಾಡ್ತಿತ್ತು ಅಂತಂದ್ರೆ ದೇವ್ರನ್ನ ನಂಬ್ರಿ. ನೀವು ಯಾವಾಗ ಸರಿ ಇರ್ತೀರಿ ಅಥವಾ ನೀವು ಯಾವಾಗ ಸತ್ಯದ ದಾರಿ ಮೇಲೆ ನಡೀತಿರ್ತೀರಿ, ದೇವ್ರು ನಿಮಗೆ ಎಂದೂ ತೊಂದರೆ ಕೊಡೋಂಗಿಲ್ಲ. ಇಷ್ಟು ಮಾತ್ರ ಖರೆ. ಆದರೆ ಹೆಂಗಂತಂದ್ರೆ ಸರೆಂಡರ್ ಇರ್ಬೇಕು. ಕೆಲವು ಸರ್ತಿ ಏನಾಕತ್ತಂದ್ರೆ ಎಲ್ಲ ನಾವು ಫಿಕ್ಸ್ ಮಾಡ್ತೇವೆ ನಮ್ಮ ಲೈಫ್ದಾಗ ಅಂತಂದು ಅನ್ಕೋತಿರ್ತೇವೆ, ಎಂದೂ ಹಂಗೆ ಆಗಂಗಿಲ್ಲ. ಕೆಲವೊಂದಿಷ್ಟನ್ನು ದೇವ್ರ ಮೇಲೆ ಬಿಟ್ಟು ಬಿಡ್ಬೇಕು. ಅವ ಅಗದಿ ರೈಟ್ ಟೈಮಿಗೆ ಮಾಡಿಬಿಟ್ಟಿರ್ತಾನೆ ಅದನ್ನು ಕೆಲಸ. ನಿನ್ನೆ ನಾನು ವಿಡಿಯೋದಾಗ ನಾನು ಹೇಳಾಕತ್ತಿದ್ದೆ, ಇಷ್ಟು ವರ್ಷದಾಗ ಇಷ್ಟು ನನ್ನ ಸಣ್ಣ ವಿಷಯ ನನಗೆ ಗೊತ್ತಾಗಿರಲಿಲ್ಲೇನೋ, ಅಂದ್ರೆ ನನಗೂ ರೆಸ್ಟ್ ಬೇಕಲ್ಲ ಅಂತಂದು ವಿಚಾರ ಮಾಡ್ಬೇಕಂತ ನನಗೆ ಎಂದೂ ಅನಿಸಿರಲೇ ಇಲ್ಲ. ಬಟ್ ಹೆಂಗೆ ಅಂತಂತಂದ್ರೆ ಒಂದು ಎಂಥ ಟೈಮ್ ತೊಗೊಂಬಂದ ಅಂತಂತಂದ್ರೆ ಎಲ್ಲ ಸರಿ ಹೆಂಗೆ ಕೂಡಿರ್ತೈತೆ. ಬರೀ ದೇವ್ರು ಒಂದು ಕಲ್ಲು ಒಗೆದ್ರೆ ಅದರೊಳಗಿಂದು 10 ಪ್ರಾಬ್ಲಮ್ಸ್ ನಾನು ಸಾಲ್ವ್ ಆದವು. ಸೊ ದೇವ್ರು ಹೆಂಗೆ ಅಂತಂದ್ರೆ ಒಂದಿಲ್ಲ ಒಂದು ಡೋರ್ ನಿಮಗೆ ಒಂದು ರೈಟ್ ಟೈಮಿಗೆ ಓಪನ್ ಮಾಡೇ ಮಾಡ್ತಾನೆ. ಮತ್ತು ಹೆಂಗೆ ಅಂತಂದ್ರೆ ಒಂದು ವೇಳೆ ಈಗರ್ಲಿ ನೀವು ಯಾರಾದರೂ ಸೋಲ್ಮೇಟ್ಗಾಗಿ ಹುಡ್ಕಾಡಕತ್ತಿದ್ರಿ, ಏನಾದರೂ ಇಮೋಷ್ನಲ್ ಪ್ರಾಬ್ಲಮ್ಸ್ ಸಾಕಾಗೋಷ್ಟಿರ್ತಾವೆ, ಅಂಥದನ್ನೆಲ್ಲಾದರೂ ಡ್ರೆನೌಟ್ ಮಾಡೋಕೆ ಯಾರಾದರೂ ಒಬ್ಬ ಸಾಥಿ ಇರಲಿ ಅಂತ ನೀವು ಏನಾದರೂ ವಿಚಾರ ಮಾಡಾಕತ್ತಿದ್ರಿ, ಅದು ಮೇಲ್ ಇರಲಿ ಫೀಮೇಲ್ ಇರಲಿ ಯಾರೇ ಇರಲಿ, ಅಂಥವ್ರು ಯಾರಾದರೂ ನಿಮ್ಮ ಜೀವನದೊಳಗೆ ಬರಾಕತ್ತಾರೆ ಈಗ ಸದ್ಯ. ಅದಕ್ಕೆ ಹೇಳ್ತಾರೆ, ಬರೀ ಕೇಳ್ಕೊಳ್ಳೋದಂತ ಅಷ್ಟೇ ಅಂತಂತಲ್ಲ, ಮೊರೆ ಇಡೋದು ಅಂತಂತಂದ್ರೆ ರಿಪೀಟೆಡ್ಲಿ ಹೇಳ್ಬೇಕು. ನೀವು ಹೇಳೋದ್ರೊಳಗೆ, ನೀವು ಪರಮಾತ್ಮಗೆ ಹೇಳೋದ್ರೊಳಗೆ ಕೇಳ್ಕೊಳ್ಳೋದ್ರೊಳಗೆ ಎಷ್ಟು ಕಳಕಳಿ ಇರಬೇಕು ಅದ್ರೊಳಗೆ ಅಂತಂತಂದ್ರೆ ನಿಜವಾಗ್ಲೂ ಅವನ ಮನಸ್ಸು ಕರಿಗಿರ್ಬೇಕು. ಅಂದಾಗ ನಮ್ಮ ಸಲುವಾಗಿ ಸಾಮಾನು ತಯಾರಾಕ್ಕವು ಯೂನಿವರ್ಸ್ದಾಗ. ನಾವು ಬರೀ ಪ್ರಾಕ್ಟಿಕಲಿ ಏನಾದರೂ ಮಾಡ್ತೇವೆ ಅಂತಂತಂದ್ರೆ ಡಿಫಿಕಲ್ಟ್. ಅಂದ್ರೆ ಅದು ಅನಿಸಿರ್ಬೇಕು ದೇವ್ರಿಗೂ, ಓ ಇದು ಬೇಸಿಕ್ ನೀಡಲ್ಲ, ನಾ ಕೊಡಬೇಕು, ನಾ ಕೊಡೋರಾಗಿ ಇದನ್ನು ಲೇಟ್ ಆತಂತಂದು ಹೇಳಿ ದೇವ್ರಿಗೂ ಅನಿಸಿರ್ಬೇಕು. ನೋಡಿರಿ, ನೀವು ಸೋಲ್ಮೇಟನ್ನು ಮ್ಯಾನಿಫೆಸ್ಟ್ ಮಾಡಾಕತ್ತಿದ್ರೆ ಸೋಲ್ಮೇಟ್ ಬರಾಕತ್ತಾನ. ಓಕೆ, ನಿಮ್ಗೆ ಅನ್ನಿಸ್ತಿರ್ಬೋದು ಗಾಬರಿಯಾಗಿ ನೀವೇನಾದರೂ ಅಂದ್ಕೊಂಡಿರೋದು ಎಲ್ಲೂ ದಿಕ್ಕು ತಪ್ಪಿ ಏನೂ ಕೆಲಸ ಆಗವಲ್ತಲ್ಲ ಅಂತ, ಯಾರಾದರೂ ಒಂದು ಹೊಸದು ಏನಾದರೂ ಒಂದು ನಿಮ್ಮ ಹತ್ರ ಸೊಲ್ಯೂಷನ್ ತೊಗೊಂಬರಾಕತ್ತಾರೆ. ನೋಡಿರಿ, ನಿಮ್ಮ ಎಂಗ್ಸೈಟಿ ಲೆವೆಲ್ ಮೇಲೆ ನೀವು ಕೆಲಸ ಮಾಡಿರಿ, ಅದು ದೇವ್ರ ಕೆಲಸ ಅಲ್ಲ. ಯಾರಾದರೂ ಹೇಳಿದರೆ ಮಾಡಿದರೆ ಪ್ರಯತ್ನ ನಾವು ಮಾಡಬೇಕು, ಫಲ ಕೊಡೋದು ದೇವ್ರಿಗೆ ಬಿಟ್ಟದ್ದು ಅದು. ಮತ್ತು ನೀವು ನಿಜವಾಗಿಯೂ ಪ್ರಾಮಾಣಿಕವಾಗಿಯೂ ಕೆಲಸ ಮಾಡಿದ್ದೇ ಆದಲ್ಲಿ ಫಲ ನಿಜವಾಗ್ಲೂ ಸಿಕ್ಕೇ ಸಿಗ್ತೈತೆ. ಮತ್ತು ನೀವು ಯಾರು ದೇವ್ರನ್ನ ನಂಬಿ ನೀವು ಕೆಲಸ ಮಾಡ್ತಾಯಿರ್ತಿರಲ್ಲ, ನಿಮಗೆ ದೇವ್ರು ಎಂದೂ ಮೋಸ ಮಾಡೋಂಗಿಲ್ಲ. ನೀವು ಕೊಟ್ಟು ನೆನಪಿಟ್ಕೊತೀರಿ, ದೇವರು ತೊಗೊಂಡು ಎಂದೂ ಮರೆಯೋಂಗಿಲ್ಲ, ಇದು ಮಾತ್ರ ಡೆಫಿನೆಟ್. ಸೊ ಇದರ ರಿಲೇಟೆಡ್ ನಮಗೆ ಟ್ಯಾರೋ ಕಾರ್ಡ್ ಏನು ಹೇಳ್ತೈತಿ ಅಂತ ಹೇಳಿ ನೋಡೋಣ. ವಿಲ್ ಸಿ ದಟ್ ಅನದರ್ ಡೆಕ್. ಓಕೆ, ನಾವು ಕೆಲವೊಂದಿಷ್ಟು ಯಾವ ಪಾಸ್ಟ್ ಲೈಫ್ ಕರ್ಮ ನಮ್ಮನ್ನು ಹಿಡ್ಕೊಂಡು ಬಂದಾವ, ನಾವು ಅದ್ರ ಮೇಲೆ ಹೆಂಗೆ ಕೆಲಸ ಮಾಡಬೇಕು ಅನ್ನೋದು ನೋಡೋಣ. ಓಕೆ, ಸೊ ಯಾವ್ಯಾವ ಥರದ ಕರ್ಮಗಳು ಇರಬಹುದು ಅಂತ ಅನ್ನೋದನ್ನು ನೋಡೋಣ. ಅಂದರೆ ಯಾವ ವಿಷಯ ನಾವು ರಿಲೀಸ್ ಮಾಡಿದ್ವಿ ಅಂತಂದ್ರೆ ಅದ್ರ ರಿಲೇಟೆಡ್ ಕರ್ಮ ಕಳಿತೈತಿ ಅಂತಂತೇಳಿ ನೋಡೋಣ. ಓಕೆ,
ನೋಡಿ ಇಲ್ಲಿ ಏನು ಹೇಳ್ತಾರಂತಂದ್ರೆ, ಕ್ರಿಯೇಟ್ ಯುವರ್ ಕರ್ಮ, ಯುವರ್ ಆ್ಯಕ್ಷನ್ಸ್ ಟುಡೇ ಶೇಪ್ ಯುವರ್ ಟುಮಾರೋ, ಮೇಕ್ ಚಾಯ್ಸಸ್ ದಟ್ ಅಲೈನ್ ವಿತ್ ಯುವರ್ ಹೈಯೆಸ್ಟ್ ಗುಡ್. ನೋಡಿರಿ, ಹಳಿ ಕರ್ಮದ ಮೇಲೆ ನಾವು ಕೆಲಸ ಮಾಡ್ತಿರ್ತೀವಿ. ಈಗ ಎಂಗ್ಸೈಟಿ ಲೆವೆಲ್ ಅಂತಂದು ಹೇಳಿದ್ವಿ. ಇದರ ಅರ್ಥ ಎಂಗ್ಸೈಟಿ ಐತಿ ಅಥವಾ ಹಿಂದಿಂದ ಏನೋ ತೊಗೊಂಬಂದೇವಿ, ರೀಸೆಂಟ್ ಪಾಸ್ದೊಳಗನೆ ಇದೇ ಜನ್ಮದಾಗ ರೀಸೆಂಟ್ ಪಾಸ್ದೊಳಗೆ ಏನಾದರೂ ಆಗಿರ್ಬೇಕು. ಈಗ ನಾವೇನು ಮಾಡಾಕತ್ತೇವಿ, ಅದನ್ನು ಪ್ರೆಸೆಂಟ್ದಾಗ ತೊಗೊಂಬಂದೇವಿ. ಈಗ ಹೆಂಗಂತಂತಾರೆ, ಬಾಡಿ ಅದಕ್ಕೆ ಕೋಪಪ್ ಮಾಡೋಂಗಿಲ್ಲ. ಯಾಕಂತಂದ್ರೆ ನೋಡಿರಿ, ನಾವು ಮನುಷ್ಯ ಯಾವಾಗಿದ್ದರೂ ಪಾಸ್ಟ್ ವಿಚಾರ ಮಾಡ್ತಿರ್ತೈತಿ, ಫ್ಯೂಚರ್ ವಿಚಾರ ಮಾಡ್ತಿರ್ತೈತಿ. ಓಕೆ, ಅದರ ಪರಿಣಾಮ ಶರೀರದ ಮೇಲೆ ಯಾಕೆ ಆಕತಿ? ಶರೀರ ಈಗ ಸದ್ಯ ಐತಿ. ಶರೀರ ನಿನ್ನೇನೂ ಉಸಿರಾಡ್ಸಾಕತ್ತಿಲ್ಲ, ನಾಳೆನೂ ಉಸಿರಾಡ್ಸಾಕತ್ತಿಲ್ಲ. ಶರೀರ ಈಗ ಸದ್ಯ ಉಸಿರಾಡ್ಸಾಕತ್ತೈತೆ, ಹೌದಿಲ್ಲ? ಹಳಿದನ್ನು ತೊಗೊಂಬಂದ್ವಿ ಅಂತಂದ್ರೆ ಅದು ಜಂಕ್. ಫ್ಯೂಚರ್ ಗೊತ್ತೇ ಇಲ್ಲ, ಸುಳ್ಳು ಅದ್ರ ಬದಲಾಗಿ ವಿಚಾರ ಮಾಡೋದು, ಅದನ್ನು ವಿಜುವಲೈಸ್ ಮಾಡೋದು. ಅದಕ್ಕೇನೂ ಅರ್ಥ ಇರೋಂಗಿಲ್ಲ. ಅದಕ್ಕೆ ಶರೀರಕ್ಕೆ ಕೋಪಪ್ ಮಾಡೋಂಗಿಲ್ಲ. ಅದಕ್ಕೆ ಹೆಂಗೆ ಅಂತಂತಂದ್ರೆ, ಒಳ್ಳೆ ವಿಷಯಗಳನ್ನ ಹುಟ್ಟಾಕ್ರಿ, ಒಳ್ಳೆ ವಿಷಯಗಳನ್ನ ಹುಟ್ಟಾಕ್ರಿ. ಅದರಿಂದ ಒಂದು ಹೊಸ ಕರ್ಮ ಕ್ರಿಯೇಟ್ ಮಾಡಿರಿ. ಆ ಕರ್ಮ ನಿಮಗೆ ಒಳ್ಳೆ ಫಲ ಕೊಡ್ತದೆ. ನೋಡಿರಿ, ಕರ್ಮ ಕ್ರಿಯೇಟ್ ಮಾಡೋದು ನಮಗೆ ಬಿಟ್ಟದ್ದು. ಚಾಡಿ ಚಿಪಡಿ ಮಾತಾಡಿದ್ರಿ, ಮಂದಿಗೆಲ್ಲ ಕೆಟ್ಟ ಏನಾರು ಮಂದಿ ಬದಲಾಗಿ ಏನಾದರೂ ಕೆಟ್ಟ ವಿಚಾರ ಮಾಡ್ತಿದ್ರಿ ಅವ್ರ ಬದಲಾಗಿ, ನಿಮಗೇನಾದರೂ ಜಲಸಿ ನೇಚರ್ ಇತ್ತು, ಯು ಆರ್ ಕ್ರಿಯೇಟಿಂಗ್ ಬ್ಯಾಡ್ ಕರ್ಮ. ಸಿಂಪಲ್. ಜನರಿಗೆ ಒಳ್ಳೇದಾಗಲಿ, ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಅವ್ರಿಗೆ ಏನಾದರೂ ಮಾಡೋದು. ನೀವು ಏನೂ ಮಾಡಲಾರ್ದೆ ಹೋದರೆ ಅಟ್ಲೀಸ್ಟ್ ಬೇರೆಯವ್ರಿಗಾಗಿ ಒಳ್ಳೆ ಪ್ರಾರ್ಥನೆನ ಮಾಡ್ತಿದ್ರಿ ಅಂತಂದು ಇಟ್ಕೋರಿ, ಯು ಆರ್ ಕ್ರಿಯೇಟಿಂಗ್ ಅ ಗುಡ್ ಕರ್ಮ. ಇವತ್ತಿಲ್ಲ ನಾಳೆ ನೋಡಿರಿ, ಎರಡೂ ಡಬಲ್ ಆಗ್ಯಾನ ವಾಪಸ್ ಬರ್ತಾವಂತ ಹೇಳ್ತಾರೆ. ಮತ್ತು ಇನ್ನು ಯಾವ್ದು ತೊಗೋಬೇಕಂತೇಳಿ ನಮಗೆ ಗೊತ್ತಾಗಬೇಕಷ್ಟೆ. ಸೊ ಇಲ್ಲಿ ಏನು ಹೇಳಕತ್ತಾರ ಅಂತಂತಂದ್ರೆ, ನಿಮ್ಮ ಕ್ರಿಯೇಟಿವಿಟಿ ಕಡೆ, ನಿಮ್ಮ ಪ್ರೊಡಕ್ಟಿವಿಟಿ ಕಡೆ ಒಂದು ಸ್ವಲ್ಪ ಲಕ್ಷ್ಯ ಕೊಡ್ರಿ. ಆಮೇಲೆ ಮನುಷ್ಯ ಯಾವುದೇ ಕೆಲಸ ಮಾಡ್ಬೇಕಂತಂತಂದ್ರೆ ಅದ್ರೊಳಗೆ ವಿಚಾರ ಮಾಡ್ಬೇಕು ಮೊದಲು, ಅದು ಚಲೋ ಐತೋ ಏನು ಹೆಂಗೋ, ನಾ ಅದನ್ನು ಮಾಡಲಿವೋ ಅಥವಾ ಬ್ಯಾಡೋ. ಪ್ರತಿ ಸರ್ತಿ ಮತ್ತೊಬ್ಬರನ್ನ ಕೇಳಿ ಯಾವುದರ ವಿಷಯದಾಗ ಜಂಪ್ ಆಗೋಕ್ಕಿಂತಲೂ ನೀವು ವಿಚಾರ ಮಾಡಿರಿ. ಪ್ರತಿಯೊಬ್ಬರಿಗೂ ದೇವ್ರು ತಲೆ ಕೊಟ್ಟಾನಲ್ಲ, ಇಲ್ಲಾಂದ್ರೆ ದೇವ್ರು ಏನು ಮಾಡ್ತಿದ್ದ, 1000ದಾಗ ಒಬ್ಬರ ಮಂದಿಗೆ ತಲೆ ಕೊಡ್ತಿದ್ದ, ಬ್ರೈನ್ ಅವ್ರ ಕಡೆನೇ ಕೊಡ್ತಿದ್ದ. ಎಲ್ಲರೂ ಅವ್ರ ಹತ್ರ ಹೋಗ್ತಿದ್ರು, ಆಯ್ತಪ್ಪ ನಿನ್ನ ಹತ್ರ ಬ್ರೈನ್ ಐತಿ, ನೀನು ಅಷ್ಟೇ ಹೇಳಿ, ನೀ ಹೇಳ್ದಂಗೆ ಮಾಡ್ತೇವಿ ಅಂತ. ಹಂಗೇನಿಲ್ಲಲ್ಲ, ಎಲ್ಲರ ಹತ್ರ ಬ್ರೈನ್ ಐತಲ್ಲ, ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಗೊತ್ತಾಕತಿ. ಸೊ ಈಗೇನು ಹೇಳಕತ್ತಾರ ಅಂತಂತಂದ್ರೆ, ಕ್ರಿಯೇಟ್ ಯುವರ್ ಕರ್ಮ. ಈಗಿದು ಎಂಗ್ಸೈಟಿ ಲೆವೆಲ್ ಐತೆ, ಇದ್ರ ಮೇಲೆ ನೀವೇನಾದರೂ ಒಂದು ಬುಕ್ ಓದ್ರಿ, ಅಡ್ಡಾಡಕ್ಕೆ ಹೋಗ್ರಿ, ಒಳ್ಳೆ ಫ್ರೆಂಡ್ ಇದ್ರೆ ಮಾತಾಡ್ರಿ, ಸಂಗೀತ ಕಲೀರಿ, ಬರೀರಿ. ಏನೂ ನನಗೆ ಮಾಡೋಕ್ಕೆ ತೋಚ್ತಾ ಇಲ್ಲ ಅಂತಂತಂದ್ರೆ, ಹ್ಯಾಂಡ್ ರೈಟಿಂಗ್ ಚಲೋ ಐತೆ ಅಂದ್ರೆ ಯಾವ್ದಾರ ಒಂದು ಪುಸ್ತಕ ತೊಗೊರಿ, ಅದರೊಳಗಿಂದ 1-2 ಪ್ಯಾರಾಗ್ರಾಫ್ ಡೈಲಿ ಬರೆದ್ರೆ ತೆಗೀರಿ. ಮರ್ಕ್ಯುರಿ ಚಲೋ ಆಕೈತಿ. ಮರ್ಕ್ಯುರಿ ಅಂತಂದ್ರೆ ಏನು, ನಿಮ್ಮ ಥಾಟ್ ಪ್ಯಾಟರ್ನ್ ಚಲೋ ಆಕೈತಿ. ನೋಡಿರಿ, ನಾವು ಈ ಜಗತ್ತಿನಲ್ಲಿ ಮಾಡುವ ಪ್ರತಿಯೊಂದು ಕ್ರಿಯೆಯು ಒಂದು ಗ್ರಹಕ್ಕೆ ಸಂಬಂಧಪಟ್ಟೈತಿ, ಯಾವುದರ ಒಂದು ಗ್ರಹಕ್ಕೆ ಸಂಬಂಧಪಟ್ಟೈತಿ. ಸೊ ಆ ಗ್ರಹ ಚಲೋ ಆಕೈತೆ. ಅಲ್ಲಿ ಆ ಗ್ರಹಕ್ಕೆ ರಿಲೇಟೆಡ್ ಒಳ್ಳೆ ಕೆಲಸ ಮಾಡಿದ್ರಿ ಅಂದ್ರೆ ಆ ಗ್ರಹ ಮಜಬೂತ್ ಬಂತ, ಅದಕ್ಕೆ ಬಲ ಬರ್ತೈತಿ. ಇವತ್ತು ನೀವು ಮಾಡೋ ಕರ್ಮದಿಂದ ನಾಳೆ ನಾನು ನನ್ನ ಫ್ಯೂಚರ್ ಕ್ರಿಯೇಟ್ ಮಾಡ್ಕೋಬೋದಲ್ಲ. ಸೊ ಇಲ್ಲಿ ಏನು ಹೇಳಕತ್ತಾರೆ ನಿಮಗೆ ಶಿವ ಅಂತಂತಂದ್ರೆ, ಕ್ರಿಯೇಟ್ ನ್ಯೂ ಕರ್ಮ, ಕ್ರಿಯೇಟ್ ಗುಡ್ ಕರ್ಮ. ಎಷ್ಟಾಕೈತಿ ಅಷ್ಟು ನಿಮ್ಮ ಕರ್ಮದ ಮೇಲೆ ಕೆಲಸ ಮಾಡಿರಿ. ರಿಲೀಸ್ ಪಾಸ್ಟ್ wounds. ನೋಡಿರಿ, ಮನೆಯಾಗೆಲ್ಲ ಹಳಿ ಸಾಮಾನುಗಳು ಇರ್ತಾವೆ, ಇಟ್ಟಿರ್ತೇವೆ. ಅದೇನು ಮಾಡ್ತೈತಿ, ಜಾಗ ಕನ್ಸ್ಯೂಮ್ ಮಾಡ್ತೈತಿ, ಹೋದಿಲ್ಲ? ಆಮೇಲೆ 6 ತಿಂಗಳು ಹೋಗ್ತೈತಿ, 8 ತಿಂಗಳು ಹೋಗ್ತೈತಿ, 1 ವರ್ಷ ಹೋಗ್ತೈತಿ, 2 ಅದು ಅಲ್ಲೇ ಬಿದ್ದಿರ್ತೈತಿ. ಅಷ್ಟು ಸ್ಪೇಸ್ ಹಿಡ್ಕೊಂಡಿರ್ತೈತಿ. ಅದ್ರ ಕೆಳಗೆ ಧೂಳುನೂ ಕುಂತಿರ್ತೈತಿ. ಆದರೆ ಹುಳ ಬಂದೂ ಕುಂಡಿರ್ತಾವೆ ಅದ್ರೊಳಗೆ. ನೀವು ಜಾಸ್ತಿ ದಿನ ಅದ್ರ ಕಡೆ ನೋಡಲೇ ಇಲ್ಲ ಅಂತಂದ್ರೆ ಹುಳ ಉಪ್ಪಡಿನೂ ಬಂದು ಕುಂಡಿರ್ತಾವೆ, ಗೆದ್ಲಿನೂ ಹತ್ತತಿ ಅದಕ್ಕೆ. ಸೊ ಪಾಸ್ಟ್ wounds, ಹಳಿ ಪೇನ್ಸ್ ಏನಿರ್ತಾವಲ್ಲ, ಇವು ಸೇಮ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾವೆ. ಹೊಸದಕ್ಕೆ ಏನಾದರೂ ಜಾಗ ಮಾಡಿಕೊಡ್ರಿ. ಏನಪ್ಪ ಬರೀ ಅದೇ ಇರ್ತೈತಲ್ಲ, ಅದೇ ಇರ್ತೈತಿ. ದಿಸ್ ಇಸ್ ಲೈಫ್, ಯಹಿ ಜಿಂದಗಿ, ಯಹಿ ಕರ್ನ ಹೇ ಜಿಂದಗಿ. ನಿಮಗೆ ಒಬ್ಬರಿಗೆ ಅಲ್ಲ, ನಾವು ಎಲ್ಲರೂ ಇಲ್ಲಿ ಇದನ್ನು ಮಾಡಕ್ಕಂತ ಬಂದೆವು. ಏನು ಹೊಸದಂತೂ ಏನು ಮಾಡೋಕ್ಕೆ ಬಂದಿಲ್ಲ. ಹಳಿದೆಲ್ಲ ಬಿಡಾಕೆ ಬಂದೇವಿ, ಹೊಸದು ಕ್ರಿಯೇಟ್ ಮಾಡೋಕೆ ಬಂದೇವಿ. ನಮ್ಮ ಲೈಫ್ ಸಕ್ಸಸ್ಫುಲ್ ಆಗುವಂಗೆ ನೋಡ್ಕೊಳಕ್ಕಂಥೇಳಿ ಬಂದೇವು ನಾವಿಲ್ಲಿ. ನೋಡಿರಿ, ಹಳಿದನ್ನು ತೆಗೆದ್ರಿ ಅಂತಂತಾರೆ, ಹಳಿ ಊಂಡ್ಸ್ ಹಳಿವು ಹೋದು ಅಂತಂತ ಇಟ್ಕೊರಿ, ಅಥವಾ ರೀಕವರ್ ಆದು ಅಂತ ಇಟ್ಕೊರಿ. ಅದು ಎದರಲ್ಲೇ ಆಕತಿ, ಹೀಲಿಂಗ್ಲೇ ರೀಕವರ್ ಆಕತ್ತಲ್ಲ. ಎಲ್ಲ ಜಂಕನ ಇತ್ತಂತಂದ್ರೆ ಏನು ರೀಕವರ್ ಆಗ್ಬೇಕು? ಸೊ ಅದಕ್ಕೆ ಹೀಲಿಂಗಿಗೆ ಸ್ವಲ್ಪ ಸ್ಪೇಸ್ ಕೊಡ್ರಿ. ಎಷ್ಟು ಆಕತಿ ಅಷ್ಟು ಪ್ರೀತಿಯಿಂದ ಮಾತಾಡ್ರಿ, ಪ್ರೀತಿ ಕೊಡಕ್ಕೆ ಕಲೀರಿ.
ಪ್ರೀತಿ ನಮಗೆ ಬೇಕು ಅಂತ ಯಾವಾಗೂ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಅನ್ಕಂಡೀಷ್ನಲ್ ಲವ್ ಮಾಡಕ್ಕೆ ಕಲೀರಿ ನೀವು. ದೋ ಅವ್ರು ಭೂಲ್ ಜಾವ್. ನೀವು ಜಗತ್ತಿನ ಯಾವುದೇ ಮೂಲೆಯೊಳಗೆ ಎಲ್ಲೇ ನಿಂತಿದ್ರೂ ಸಹಿತ ರೈಟ್ ಟೈಮ್ಗೂ ದುಗ್ನಾ ಹೋಗಾರ ವಾಪಸ್ ಲೌಟೇಗ, ನೋ ಡೌಟ್. ನೋಡ್ರಿ, ರೀಸ್ಟೋರ್ ದ ಬ್ರೋಕನ್ ಸೆಲ್ಫ್. ಎಷ್ಟೋ ಜನ ನಮ್ಮ ಲೈಫ್ದೊಳಗೆ ಬಂದಿರ್ತಾರೆ. ಅವ್ರ ಜೋಡಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿರ್ತೈತಿ, ಇವ್ರ ಜೋಡಿ ಏನಾರ ಸ್ವಲ್ಪ ಪ್ರಾಬ್ಲಮ್ ಆಗಿರ್ತೈತಿ. ನಾನು ಈಗ ಸಪೋಸ್ ಶೈಲಾನ ಅಂತ ತಿಳ್ಕೊಡ್ರಿ, 10 ಮಂದಿ ಜೋಡಿ ನಮ್ದು ಏನಾರ ಪ್ರಾಬ್ಲಮ್ ಆಗಿರ್ತೈತಿ ಅಂದ್ರೆ 10 ಮಂದಿಯಲ್ಲೂ ಶೈಲಾ ಹರಿದು ಹಂಚಿ ಹೋಗಿಬಿಟ್ಟಿರ್ತಾಳೆ. ಶೈಲಾಕ್ಕೆ ಪಾಸ್ ಹೇ ಹಿ ನೈ. ನನ್ನ ತಲೆಯಾಗ ಎಲ್ಲರೂ ಅದಾರ, ಬಾಕಿದವ್ರು ಒಂದು 10 ಹೆಸರು ಅದಾವ ಅಂತ ಇಟ್ಕೋರಿ. 10 ಹೆಸರಿನವ್ರು ಎಲ್ಲರೂ ಅಲ್ಲೇ ಇರ್ತಾರೆ ಅಂತಂದ್ರೆ ಇದರರ್ಥ ಮೈ ಟುಕಡೆ ಟುಕಡೆ ಮೇ ಬಟ್ ಗಯ. ಸಣ್ಣ 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 ಪೀಸಾಗಿ ನಾ ಎಲ್ಲರಲ್ಲಿ ಉಳ್ಕೊಂಬಿಟ್ಟೆ, ನಾನಿಲ್ಲ. ಸೊ ಅದಕ್ಕೆ ನನ್ನನ್ನು ನಾನು ಅಲ್ಲೇ ಒಂದು ಸಣ್ಣ ತುಣುಕಾಗಿ ಅಲ್ಲಿ ಬಿಡೋಕ್ಕಿಂತ ಮುಂಚೆ ನನ್ನ ಕರ್ಕೊಂಬಂದುಬಿಡ್ರಿ. ನಮ್ಮಲ್ಲಿ ನಾವೇ ಇರಲಿಲ್ಲ ಅಂತಂದ್ರೆ ಉಪಯೋಗಕ್ಕೆ ಏನು ಬಂತು? ನೀವೇ ವಿಚಾರ ಮಾಡಿರಿ. ನಮ್ಮ ಪಾಸ್ಟ್ ಲೈಫದು ನಮ್ಮ ಉಂಡಿಗೆ ಎಷ್ಟು ಜನ ಕಾರಣ ಇರ್ತಾರೆ ಅಂತಂದು ಹೇಳಿ. ನಾವು ಎಲ್ಲ ಅವ್ರ ಬದಲಾಗೇ ವಿಚಾರ ಮಾಡ್ತಿರ್ತೇವೆ. ನಾವು ನಮ್ಮ ಬದಲಾಗಿ ಒಟ್ಟು ವಿಚಾರ ಮಾಡ್ತಿರೋದಿಲ್ಲ. ಅಂಥದ್ದು ಏನಾದರೂ ವಿಚಾರ ಮಾಡ್ತಿದ್ರಿ ಅಂತಂದರೆ ಶಿವ ನಿಮಗೆ ಹೇಳಕತ್ತಾರೆ, ಬಿಟ್ಬಿಡ್ರಿ ಅದನ್ನ ಅಂತಂದು ಹೇಳಿ. ನೋಡಿರಿ, ಲೈಫ್ದೊಳಗೆ ಸಾಗಬೇಕು ಅಂತಂತಾರೆ. ಏನಾದರೂ ಪೆಟ್ಟಾಗಬೇಕು ಅಂತಂದ್ರೆ ಇದರ ಅರ್ಥ ಯಾರಾದರೂ ಬಡ್ದಾಗನೇ ನಾವು ಪೆಟ್ಟಾಗಬೇಕು ಅಂತಂತಿರಂಗಿಲ್ಲ. ಕೆಲವೊಂದು ಸರ್ತಿ ಊಂಡ್ಸ್ ಹೆಂಗೆ ಕ್ರಿಯೇಟ್ ಆಗಿರ್ತಾವೆ ಅಂತಂತಂದ್ರೆ ನಮಗೆ ನಾವು ಯಾರನ್ನೋ ಇಷ್ಟಪಟ್ಟಿರ್ತೀವಿ, ಅಥವಾ ನಾವು ಇಷ್ಟಪಟ್ಟವರು ನಮಗೆ ಬೇಕಾದಾಗ ಅವರು ನಮಗೆ ಸಿಕ್ಕಿರಂಗಿಲ್ಲ, ಅಥವಾ ಅವ್ರು ಅಬ್ಸೆಂಟ್ ಇರ್ತಾರೆ ಆ ವಿಷಯದೊಳಗೆ. ಆ ಟೈಮ್ದೊಳಗೆ ಅವ್ರು ಅಬ್ಸೆಂಟ್ ಇರ್ತಾರೆ, ಬಟ್ ನಮಗೆ ಅವ್ರು ಬೇಕಾಗಿರ್ತಾರೆ. ಸೊ ಅಲ್ಲಿ ಒಂದು ಉಂಡು ತಯಾರಾತ, ಅವ್ರು ಇರಲಿಲ್ಲ, ಮಾಡಲಿಲ್ಲ, ನಾವು ಅದನ್ನು ಎಷ್ಟೋ ವರ್ಷದ ತನಕ ನಾವು ನೆನ್ಪಿಟ್ಕೊಂಡಿರ್ತೇವೆ ಅದನ್ನು. ಕೆಲವೊಂದು ಸರ್ತಿ ಹೆಂಗಾಗಿರ್ತೈತೆ ಅಂತಂದ್ರೆ ಏನೇನೋ ಮಾತಾಡಬೇಕು ಅಂತೇನೋ ನಾವು ಅಂದ್ಕೊಂಡಿರ್ತೇವೆ, ಬಟ್ ಮುಂದಿನ ಮನುಷ್ಯ ಮಾತಾಡೇ ಇರೋಂಗಿಲ್ಲ. ಮಾತೆಲ್ಲ ಮನಸ್ಸಿನಾಗ ಉಳ್ಕೊಂಡ್ಬಿಟ್ಟಿರ್ತಾವೆ. ಅವ್ರದ್ದು ಮನಸ್ಸಿನಾಗ ಉಳ್ಕೊಂಡ್ಬಿಟ್ಟು, ನಿಮ್ಮದು ಮನಸ್ಸಿನಾಗ ಉಳ್ಕೊಂಡ್ಬಿಟ್ಟು. ಆ ಸೈಲೆನ್ಸ್ ಎಷ್ಟು ಹರ್ಟ್ ಮಾಡ್ತೈತೆ ನೋಡ್ರಿ ಮನುಷ್ಯಾಗ. ಆ ಡಿಸ್ಟೆನ್ಸ್ ನಿಮ್ಮಿಬ್ಬರ ನಡಕ್ಕೆ ಕ್ರಿಯೇಟ್ ಆದದ್ದು ಅದು ಎಷ್ಟು ಹರ್ಟ್ ಮಾಡ್ತೈತಿ. ಅದು ಎಂದೂ ಆ ಕಂದಕ ತುಂಬಕ್ಕಾಗಂಗಿಲ್ಲ. ಸೊ ಸ್ವಲ್ಪ ಲಕ್ಷ್ಯ ಕೊಡ್ರಿ ನಿಮ್ಮ ಕಡೆ. ನಿಮ್ಮನ್ನು ಏನು ಹರ್ಟ್ ಮಾಡ್ತೈತಿ ವಿಚಾರ ಮಾಡಿರಿ. ನಾನು ಅಂದೇ ಇನ್ಸಿಡೆಂಟ್ ಹೇಳ್ಕೊಂಡೆ. ಅದೇನೋ ಕೇಳೋರಿಗೆಲ್ಲರಿಗೂ ಅನ್ನಿಸ್ತಿರ್ಬೋದು, ಏನು ಅಡುಗೆ ಮಾಡೋದು ಏನು ದೊಡ್ಡ ವಿಷಯ. ಬಟ್ ನಾನು ನಿಮ್ಗೆ ಹೇಳ್ತೀನಿ, ನನಗೆ ಎಷ್ಟು ತ್ರಾಸ ಆಕಿತ್ತಲ್ಲ, ನಾನು ದೇವರಿಗೆ ಎಷ್ಟು ಅಂಗಲಾಚಿ ಕೇಳ್ಕೊತಿದ್ನಿ, ಏನಪ್ಪ ಮಾಡಲಿ ಅಂತ. ದೇವ್ರು ನಿಮಗೆ ಹೆಲ್ಪ್ ಮಾಡಂಗಿಲ್ಲ, ಬಂದು ಹೇಳಂಗಿಲ್ಲ ಇದನ್ನು ಮಾಡಬೇಡವ ಶಲ ಅಂತ ಹೇಳಂಗಿಲ್ಲ. ನಿಮ್ಮನ್ನು ಮಾನಸಿಕ ರೂಪವಾಗಿ ಅಷ್ಟು ಗಟ್ಟಿ ಮಾಡ್ತಾನವು. ಬಾಯಿ ಅಷ್ಟು ಜೋರು ಐತೆ ನಂದು. ಯಾರು ಏನಾರ ಹೇಳ್ರಿ ಹ್ಞೂ ರೀ ಅಂತ ನಾನು ಗೌಲೆತ್ತ ಗೋಣ ಅಳಗಾಡಿಸಿರ್ತೇನೆ ಎಲ್ಲದಕ್ಕೂ. ಬಟ್ ಹೇಳ್ದವ ನನಗೆ ಇದು ಒಂದು ಇದು ಹೆಂಗಂದ್ರೆ ನನ್ನ ಪರಿಸ್ಥಿತಿ ಹೆಂಗಿತ್ತಂದ್ರೆ ಮರ್ತಾ ಕ್ಯಾ ನಹಿ ಕರ್ತಾ ಅನ್ನೋರಂಗೆ ಅಂಥ ಸಂದರ್ಭವನ್ನು ಕ್ರಿಯೇಟ್ ಮಾಡ್ತಾರೆ. ಅಲ್ಲಿ ನೀವು ಜಾಣರಾಗಬೇಕು. ಈಗ ನೋಡಿರಿ, ಈಗ ನೀವು ನಿಮ್ಮ ಮೇಲೆ ನೀವು ಕೆಲಸ ಮಾಡಿದ್ರಿ ಅಂತಂತಂದ್ರೆ ಇವತ್ತಿಲ್ಲ ನಾಳೆ ನಾವೆಲ್ಲರೂ ಹೋಗಾಕಂತನ ಬಂದೇವಿ. ಸೊ ನಮ್ಮನ್ನು ನಾವು ಶಿವಗೆ ಸರೆಂಡರ್ ಮಾಡೋದನ್ರಿ, ಎನರ್ಜಿಗೆ ಸರೆಂಡರ್ ಮಾಡೋದಂದ್ರಿ. ಒಂದು ಫ್ರೆಶ್ ಫ್ರೂಟ್ಸ್ ಕೊಟ್ಟಂಗೆ ನಾವು ಹೋದಿಲ್ಲ. ನಮ್ಮನ್ನು ನಾವು ಇಡಿಯಾಗಿ ಕೊಟ್ಟರೆ ಒಂದು ಫ್ರೆಶ್ ಫ್ರೂಟ್ ಕೊಟ್ಟಂಗೆ ಅದಿಲ್ಲ ದೇವರಿಗೆ. ಹರಿದು ಹಂಚಿ ಹೋದದ್ದನ್ನು, ಕೊಳತದ್ದನ್ನು, ಹೊಲಸು ನಾರೋದನ್ನು ಯಾರೇ ದೇವ್ರಿಗೆ ಏನಾರು ಹಿಡಿತಾರನ? ಇಲ್ಲ. ನೀವು ಹಾಗೆ ವಿಚಾರ ಮಾಡ್ಬೇಕು ನಿಮ್ಮ ಬದಲಾಗಿ. ನೀವಾಗಲಿ ನಾನಾಗಲಿ. ಎಷ್ಟು ಮಂದಿ ನನಗೆ ಫೋನ್ ಮಾಡಿರ್ತಾರಲ್ಲ, ಎಷ್ಟೆಲ್ಲ ವಿಷಯಗಳನ್ನ ಹೇಳ್ತಿರ್ತಾರೆ. ನಾ ಪ್ರಾಬ್ಲಮ್ಸನ್ನು ಎಷ್ಟೆಲ್ಲ ಕಾರ್ನರ್ದಿಂದ ನೋಡೇನಂತೀನ. ಸೊ ಎಷ್ಟಾಕತಿ ಅಷ್ಟು ಅದರಿಂದ ಹೊರಗೆ ಬರಾಕೆ ನೋಡ್ರಿ. ಮತ್ತು ಹೆಂಗಿರ್ತೈತೆ ಅಂದ್ರೆ ಯಾರು ಬಂದಿರ್ತಾರಲ್ಲ ನನ್ನ ಹತ್ರ, ಇಷ್ಟು ಸರಿ ರಿಪೀಟ್ ಮಾಡ್ತಿರ್ತಾರಲ್ಲ ಅವ್ರು ನನ್ನ ಮುಂದೆ ಅದನ್ನು ನನಗರೆ ಒಮ್ಮೆ
ಆ್ಯಕ್ಚುಲಿ ಕೇಳಿ ಕೇಳಿ ನನಗೆ ಬೇಸರ ಬಂದಿರ್ತದೆ ಅದನ್ನು ಹೇಳ್ತಿರ್ತಾರೆ. ನಾ ಸೊಲ್ಯೂಷನ್ ಹೇಳ್ತೇನೆ, ಎಸ್ ಮೇಡಮ್ ಮಾಡೇ ಬಿಡ್ತೇನೆ ರೀ, ಇದ್ರೊಳಗೆ ನಾ ಬಂದು ಬಿಡ್ತೇನೆ ಹೊರಗೆ ಅಂತ ಅನ್ನಂಗಿಲ್ಲ ಅವ್ರು. ಮತ್ತು ಗುಂಡು ಹೊಡೆದ ಮತ್ತು ABCDಯಿಂದ ಮತ್ತು ಶುರು. ಇಲ್ರಿ ಮೇಡಮ್ ಅವ್ರು ಹಂಗಲ್ರಿ, ಮತ್ತು ಅವ್ರು ಹಂಗೆ ಮಾಡಿದ್ದಿರ್ರಿ ಅಂದ್ರೆ ನೀವು ಅವ್ರಿಗೆ ಏನು ಸೊಲ್ಯೂಷನ್ ಕೊಟ್ಟರು ಅವ್ರ ಮನಸ್ಸಿಗೆ ಸಮಾಧಾನ ಆಗಂಗಿಲ್ಲ. ಎಷ್ಟು ಸರಿ ಹೇಳ್ಕೊಂಡ್ರು ಅವ್ರಿಗೆ ಸಮಾಧಾನ ಆಗಂಗಿಲ್ಲ. ಇದು ಮ್ಯಾಕ್ಸಿಮಮ್ ಮಂದಿ ಅವಸ್ಥೆ ಇದು. ನಾ ಅದಕ್ಕೆ ಹೇಳ್ತಿರ್ತೇನೆ, ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೋಕೆ ಹೋಗ್ಬೇಡ್ರಿ. ಪ್ರಾಬ್ಲಮ್ ನಿನಗೂ ಗೊತ್ತೈತಿ, ನನಗೂ ಗೊತ್ತೈತಿ. ಸೊ ಚಲೋ ಸೊಲ್ಯೂಷನ್ ಢೂಂಢತೆ. ಸೊಲ್ಯೂಷನ್ ಹುಡ್ಕ್ಯಾಡೋದ್ರಾಗ ಟೈಮ್ ಹಾಕ್ಬೇಕು, ಹೌದಿಲ್ಲ? ಸೊ ನೋಡ್ರಿ ಇಲ್ಲಿ ಏನು ಹೇಳಕತ್ತಾರ ಅಂತಂದ್ರೆ, ಯಾವ ಉಂಡು ಐತ್ಲ ಅದನ್ನು ಆ ಉಂಡು ರಿಪೇರಿ ಮಾಡಿಕೊಡ್ರಿ. ಅದನ್ನು ನಾವು ದೇವ್ರ ಹತ್ರ ಹೋಗೋ ಮುಂದೆ ಮೈಕೈ ಎಲ್ಲ ಹುಣ್ಣಾಗಿ ಹೋಗೋದು ಅವ್ರ ಹತ್ರ ಹಿಂಗ್ಯಾಕೆ ಮಾಡ್ಕೊಂಡು ಬಂದೀವ ಅಂತ ಕೇಳಿದ್ರೆ, ಅದು ಇದನ್ನು ಹೊರಗೆ ಇಂಥ ಕೆಲವೊಂದು ವಿಷಯದಿಂದ ಹೊರಗೆ ಬರೋಕೆ ಎಷ್ಟೆಲ್ಲ ಪರಮಾತ್ಮ ಸಾಧನ ಕೊಟ್ಟಾನೀಗ. ನಿಮ್ಮನ್ನು ಹೀಲ್ ಮಾಡೋರು ಎಷ್ಟು ಜನ ಇಲ್ಲ, ನಿಮಗೆ ಹೀಲ್ ಮಾಡೋರು ಅದಾರ, ಹೀಲಿಂಗ್ ಕೋರ್ಸಸ್ ಕಲ್ಸೋರು ಅದಾರ, ಕ್ರಿಸ್ಟಲ್ಸ್ ಅದಾವ, ಥೆರಪೀಸ್ ಅದಾವ, ಎಕ್ಸಸೈಸಸ್ ಅದಾವ, ಪ್ರಾಣಾಯಾಮಗಳು ಅದಾವ, ಎಲ್ಲ ಕೊಟ್ಟರು ಹೌದಿಲ್ಲ? ಮತ್ತು ಮಾಡ್ಬೇಕಲ್ಲ ಎದ್ರಾಗಿಂದ ಯಾವ್ದಾರ ಒಂದು ತೊಗೊಂಡದ್ರಾಗಿಂದ. ಸೊ ಇದರರ್ಥ ಮಾಡಿರಿ ಅದನ್ನು. ನನಗನ್ಸಿದ ಮಟ್ಟಿಗೆ ಇಲ್ಲಿ ಕೆಲವೊಂದಿಷ್ಟು ಜನ ಸಣ್ಣ ಪುಟ್ಟ ವಿಷಯಕ್ಕೆ ಭಾಳ ಹೆದರ್ತಿರ್ಬೇಕು. ತಮ್ಮನ್ನು ತಾವು ಯಾವಾಗಲೂ ರಕ್ಷಣೆ ಮಾಡ್ಕೊಳಕ್ಕೆ ಓಡಾಡ್ತಿರ್ಬೋದು. ನೋಡಿರಿ, ನಾವು ಎಷ್ಟು ಹೆದರಿ ಎಷ್ಟು ಬದುಕಕ್ಕೆ ಸಾಧ್ಯ ಹೇಳ್ರಿ ನೋಡೋಣ. ಒಂದಿಲ್ಲ ಹೋಗಕ್ಕಂತನೇ ಬಂದೈತಿ. ಬಟ್ ಎಷ್ಟಾಕತಿ ಅಷ್ಟು ಈ ಜಗತ್ತನ್ನು ಎಕ್ಸ್ಪ್ಲೋರ್ ಮಾಡೋಕೆ ಕಲೀರಿ. ಇದರರ್ಥ ತಲೆಗಟ್ಟೈತೆ ಅಂತ ಕಲ್ಲಿಗೆ ಹಾಯ್ಬೇಕಂತಂತಲ್ಲ. ಆದ್ರೆ ನಿಮ್ಮನ್ನು ಅಟ್ಲೀಸ್ಟ್ ನೀವು ಅಷ್ಟಾದರೂ ಮಾಡ್ಬೋದಲ್ಲ. ಜೀವಂತ ಉದಾಹರಣೆ ಅಂದ್ರೆ ನಮ್ಮ ಮನೆ ಮುಂದೆ ಒಬ್ಬರು ಅದಾರ. ಅವ್ರು ತಮ್ಮ ಗೇಟ್ ಬಿಟ್ಟು ಹುಡುಗರನ್ನ ಹೊರಗೆ ಕಳಿಸೋದಿಲ್ಲ. ಅವರು ಪ್ರತಿಯೊಂದಕ್ಕೆ ಹೇಳ್ತಿರ್ತಾರೆ, ಅದನ್ನು ಮುಟ್ಬೇಡ, ಇದನ್ನು ಮಾಡಬೇಡ, ಅದನ್ನು ಮಾಡಬೇಡ. ಆ ನಾಯಿ ಇನ್ನೂ 4ರಿಂದ 10 ಫುಟ್ ದೂರ ಇರ್ತೈತೆ. ಅವ್ರು ಈಗ ಹೇಳ್ತಿರ್ತಾರೆ, ಕಚ್ತೈತಿ ಬಾಯಿಲೆ ಅಂತಂದೇಳಿ. ಅಂದ್ರೆ ಇಷ್ಟು ದೇವ್ರ ಸೃಷ್ಟಿ ಇಷ್ಟು ಚಂದ ಐತಿ, ಬಟ್ ಇದನ್ನು ಎಕ್ಸ್ಪ್ಲೋರ ಮಾಡೋಂಗಿಲ್ಲ ಒಟ್ಟು. ಸೊ ಇಲ್ಲಿ ಏನು ಹೇಳಾಕತ್ತಾರ ಅಂತಂದರೆ, ಎಷ್ಟಾಕತಿ ಅಷ್ಟು ನಿಮ್ಮನ್ನು ನೀವು ಉಸಿರಾಡ್ಸಕ್ಕೆ ಬಿಡ್ರಿ. ಅಂದರೆ ಒಂಥರ ಬಹುತೇಕ ಅಂಜುಬುರುಕ ಸ್ವಭಾವ ಇರ್ಬೋದು ಕೆಲವೊಂದಿಷ್ಟು ಜನರಿಗೆ. ಸಣ್ಣ ಪುಟ್ಟ ವಿಷಯಗಳಿಗೆ ಹೆದರ್ತಿರ್ಬೋದು. ಒಂದು ಸ್ವಲ್ಪ ಧೈರ್ಯ ಮಾಡಿ ಒಂದು ಚೂರು ಮುಂದೆ ಬರಕ್ಕೆ ನೋಡ್ರಿ. ನೋಡಿರಿ, ಎವ್ರಿ ರಿಲೇಷನ್ಶಿಪ್ ಹೋಲ್ಡ್ಸ್ ಲೆಸನ್ಸ್. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಜೀವನದೊಳಗೆ ಎಷ್ಟೋ ಜನ ಟೀಚರ್ಸ್ ನಿಮ್ಮ ಆಸ್ಪಾಸನೇ ಇರ್ತಾರೆ. ಪ್ರತಿಯೊಬ್ಬರು ಈಗ ನೋಡ್ರಿ, ನಿಮ್ಮ ಅತ್ತೆನೇ ಇದ್ದರು, ಅತ್ತೆ ಅಂತಲೇ ಇಟ್ಕೊಡ್ರಿ, ಕೆಟ್ಟ ಮಾತಾಡ್ತಿದ್ರು, ಬೈತಿದ್ರು, ಮಾಡ್ತಿದ್ರು. ಈಗ ಅದೇ ಕೆಟ್ಟ ಮಾತು, ಅದೇ ಕೆಟ್ಟ ವಿಷಯದಿಂದ ಇವತ್ತು ಅವ್ರಿಗೆ ಏನಾದರೂ ಶರೀರಕ್ಕೆ ಪ್ರಾಬ್ಲಮ್ ಆಗೈತಿ. ಶರೀರಕ್ಕೆ ಪ್ರಾಬ್ಲಮ್ ಆಯ್ತು, ಯಾಕಂದ್ರೆ ನೆಗೆಟಿವ್ ಎನರ್ಜಿ ಅಲ್ಲ. ಸೊ ಅದು ನಿಮಗೆ ಗೊತ್ತಾಯ್ತು, ನೀವೇನು ವಿಚಾರ ಮಾಡಬೇಕು? ನಮ್ಮ ಅತ್ತೆ ಏನು ಮಾಡಿದ್ಲು ಅದನ್ನು ಮಾಡಬಾರ್ದಪ್ಪ, ಸಿಂಪಲ್. ಈ ಥರದ ಕೆಲವೊಂದಿಷ್ಟು ಕಾರ್ಮಿಕ್ ಏನು ವಿಷಯ ಇರ್ತಾವಲ್ಲ, ಅದನ್ನು ಸರಿಯಾಗಿ ಕಲ್ಕೋರಿ, ಅದನ್ನು ನೋಡ್ರಿ, ಅದರಿಂದ ಹೊರಗೆ ಬರಕ್ಕೆ ನೋಡ್ರಿ. ಹೊರಗೆ ಬರಕ್ಕೆ ನೋಡಿದ್ರಿ ಅಂತಂದ್ರೆ ಅಲ್ಲಿ ನಿಮಗೆ ಗ್ರೋತ್ ಇರ್ತೈತಿ. ಜೀವನದಲ್ಲಿ ಪಾಠ ಕಲಿಬೇಕು ಅಂತಂತಂದರೆ, ಅಥವಾ ಜೀವನನ ಬದುಕಾಕ ಸರಿಯಾಗಿ ಕಲಿಬೇಕು ಅಂತಂತಂದರೆ, ನಮಗೇನು ಮಂಡೂಕ ಉಪನಿಷತ್ತು ಓದಬೇಕು ಅಂತೇನಿಲ್ಲ. ಆಸ್ಪಾಸನ ಅದಾರ ಟೀಚರ್ಸ್, ಅವ್ರು ನೋಡಿನ ಕಲ್ಕೊಳ್ಳೋದು. ಯಾರೇ ಅತಿಯಾಗಿ ತಿಂತಿದ್ರು ಮಾಡ್ತಿದ್ರು, ಅವ್ರಿಗೆ ಅದು ಸರಿ ಹೋಗ್ತಿರಲಿಲ್ಲ, ನಾವು ನೋಡಿ ಕಲ್ಕೊಳ್ಳೋದು. ಅತಿ ಹಿಂಗೆ ತಿನ್ನಬಾರ್ದು ಮಾಡಬಾರ್ದು, ನೋಡ್ರಿ ಅವ್ರಿಗೆ ಹೆಂಗಾತು ಅಂತಂದೇಳಿ. ಅತಿಯಾಗಿ ಸೇರ್ತಿದ್ರಪ್ಪ, ನಾಳೆನ ಲಂಗ್ ಕ್ಯಾನ್ಸರ್ ಆಯ್ತು, ಹೋದರು, ಮಾಡಬಾರ್ದು, ಸಿಂಪಲ್. ವಿಷಯಗಳನ್ನ ಕಲಿಬೇಕು ಅಂತಂತಂದರೆ ಯಾರಾದರೂ ದೊಡ್ಡ ಟೀಚರನ್ನು ಬೇಕಂತೇನೋ ಯಾವಾಗೂ ಇರೋಂಗಿಲ್ಲ. ನಾವು ಕಲಿಯೋ ಮೋಡ್ನಾಗ ಇರಬೇಕಷ್ಟೆ. ಇಲ್ಲೇ ನಮ್ಮಲ್ಲಿ ಬೆಕ್ಕದಾವ, ಅವು ತಮ್ಮ ಟೆರಿಟರಿಗೆ ಬಡ್ದಾಡ್ತಿರ್ತಾವಲ್ಲ. 2 ಬೆಕ್ಕುಗಳಿದ್ದು, ನಾ ಈಗಾಗಲೇ ಒಮ್ಮೆ ಹೇಳಿರ್ಬೋದು. ಅದು ಒಮ್ಮೆ ಧೈರ್ಯ ಮಾಡಿ ಇನ್ನೊಂದು ಬೆಕ್ಕಿನ ಜೋಡಿ ಬಡ್ದಾಡ್ತದೆ. ಇವತ್ತು ನನ್ನ ಮನ್ಯಾಗ ಒಳಗೆ ಬಂದು ಕುಂತು ಊಟ ಮಾಡಿ ಹೋಗ್ತೈತಿ. ಇದರಿಂದ ನಾನು ಏನು ಕಲಿತೆ ಗೊತ್ತಾ? ಒಮ್ಮೆ ಧೈರ್ಯ ಮಾಡಿ ಮುನ್ನುಗ್ಗಬೇಕು, ಅಂದ್ರೆ ನಮ್ಮ ಕೆಲಸ ಆಕೈತಿ.
ನೋಡಿರಿ ಅವತ್ತದ ಬೆಕ್ಕೇನಾದರೂ ಹೆದರಿ ಹಿಂದೆ ಸರಿದಿತ್ತು ಅಂದರೆ ಊಟ ಸಿಗ್ತಿರ್ಲಿಲ್ಲ. ಈಗ 3 ರಿಂದ 4 ತಿಂಗಳಾತ ಬೆಕ್ಕು ನನ್ನ ಮನ್ಯಾಗ ಊಟ ಮಾಡ್ತೈತಿ ಹೊಟ್ಟೆ ತುಂಬ. ಬೀದಿ ಬೆಕ್ಕಿಗೆ ಸಿಗ್ತತೆ ಅಂತ ನಸೀಬ ಇಲ್ಲ. ಕೆಲವೊಂದಿಷ್ಟು ಜನರಿಗೆ ಇದು ರೆಸೊನೇಟ್ ಆಗಿರಬೇಕು. ನಾ ಏನು ಹೇಳಿದ್ದೆಲ್ಲ ಕಾಮನ್ ವಿಷಯಗಳು. ಓಕೆ, ಸೊ ಈಗ ನಾವು ಟ್ಯಾರೋ ಕಾರ್ಡ್ ಹಾಕಿ ನೋಡೋಣ ಇದೇನು ಹೇಳ್ತೈತಿ, ಏನು ಗೈಡ್ ಮಾಡ್ತೈತಿ ನಿಮಗಂತ. ಎಸ್, ಸೋಲ್ಮೇಟ್ ಬರಾಕತ್ತಾರ ಅಂತ ಹೇಳಿದ್ರೋದಿಲ್ಲ ನೀವು. ದಿಸ್ ಇಸ್ ಅ ಮ್ಯಾರೇಜ್ ಕಾರ್ಡ್. ನಿಮ್ಮ ಲೈಫ್ ಸ್ಟೇಬಲ್ ಆಗೋ ಕಾರ್ಡ್. ನೋಡ್ರಿ ಇಲ್ಲೇ ಇವೆರಡು ಕಾರ್ಡ್ ಏನು ಹೇಳ್ತಾವೆ, ನಿಮ್ಮಲ್ಲಿರುವಂಥ ಫೆಮಿನೈನ್ ಎನರ್ಜಿ ಮತ್ತು ಮಸ್ಕ್ಯುಲೈನ್ ಎನರ್ಜಿ ಎರಡನ್ನೂ ಆ್ಯಕ್ಟಿವೇಟ್ ಮಾಡಿರಿ ಅಂತಿದ್ರ ಅರ್ಥ. ಶಿವಶಕ್ತಿ ಎನರ್ಜಿ ಏನೈತಲ್ಲ ಇದನ್ನು ಆ್ಯಕ್ಟಿವೇಟ್ ಮಾಡಿರಿ. ನಿಮಗೆ ದೇವ್ರು ಏನು ಕೊಟ್ಟಾನ? ಸ್ಟ್ರೆಂಗ್ತ್ ಕೊಟ್ಟಾನ, ಬುದ್ಧಿ ಕೊಟ್ಟಾನ. ಓಕೆ, ಅದನ್ನು ಪ್ರಾಪರಂಗೆ ಯೂಸ್ ಮಾಡಿರಿ. ಇಲ್ಲೇನೈತಿ, ರಾಹು ಐತಿ, ಮರ್ಕ್ಯುರಿ ಐತಿ. ಎಲ್ಲಿ ಹೆಂಗೆ ಮಾತಾಡಬೇಕು, ಯಾರ ಜೋಡಿ ಹೆಂಗೆ ಮಾತಾಡಬೇಕು, ಯಾರ ಮಾತು ಎಷ್ಟು ಕೇಳಬೇಕು, ಇದ್ರ ಬದಲಾಗಿ ವಿಚಾರ ಮಾಡಿರಿ. ಯಾಕಂದ್ರೆ ಮರ್ಕ್ಯುರಿ ರಾಹು ಕೂಡಿದು ಅಂತಂತಂದ್ರೆ ಮರ್ಕ್ಯುರಿನ ಮ್ಯಾನಿಪುಲೇಟ್ ಮಾಡ್ತಾನೆ ರಾಹು. ಸೊ ಕಮ್ಯುನಿಕೇಷನ್ ಸರಿ ಇರಲಿ, ಇಲ್ಲಿ ಕಮ್ಯುನಿಕೇಷನ್ ಸರಿ ಇರಲಿ ಅಂತಂದು ಹೇಳ್ತಾರೆ ನಿಮಗೆ. ಸ್ಟ್ರೆಂಗ್ತ್ ಮೇಲೆ ಕೆಲಸ ಮಾಡಿರಿ, ನಿಮ್ಮ ಬುದ್ಧಿ ಮೇಲೆ ಕೆಲಸ ಮಾಡಿರಿ. ನಿಮ್ಮನ್ನು ನೀವು ಎಷ್ಟಾಕತಿ ಅಷ್ಟು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಕಲೀರಿ. ಬಾಟಮದ ಕೆಳಗೆ ಏನು ಬಂದೈತೆ ನೋಡ್ರಿ, ಇಲ್ಲಿ ಜಸ್ಟಿಸ್ ಕಾರ್ಡ್ ಇದೆ ನೋಡ್ರಿ. ಎಷ್ಟೋ ಜನರಿಗೆ ಲೈಫ್ದೊಳಗೆ ಅವ್ರ ಲೈಫ್ ಸೆಟ್ಲ್ ಆಗಾಕತ್ತೈತಿ. ಸೋಲ್ಮೇಟ್ ಈಸ್ ಕಮ್ಮಿಂಗ್ ಅಂತ ಹೇಳಿದ್ರೆ ಲೈಫ್ದೊಳಗೆ ಸ್ಟೆಬಿಲಿಟಿ ಬರಾಕತ್ತೈತಿ. ಅದು ದುಡ್ಡಿಂದ ಇರಲಿ, ಇಮೋಷನ್ಸ್ ರಿಲೇಟೆಡೇ ಇರಲಿ, ರಿಲೇಷನ್ಸ್ ರಿಲೇಟೆಡೇ ಇರಲಿ, ನಿಮ್ಮ ಲೈಫ್ದೊಳಗೆ ಸ್ಟೆಬಿಲಿಟಿ ಬರಾಕತ್ತೈತಿ ನೋಡಿರಿ. ಯಾರಿಗಾದರೂ ದುಡ್ಡಿಂದ ಏನಾದರೂ ಪ್ರಾಬ್ಲಮ್ ಇತ್ತು ಮಾಡಿತ್ತು ಅಂತ ಅದಕ್ಕೆ ಹೇಳಕತ್ತಾರೆ ಅಲ್ಲಿ. ಕ್ಲೋಸ್ಡ್ ಡೋರ್ಸ್ ವಿಲ್ ಬಿ ಓಪನ್ಡ್ ಅಂತ. ಏನಾದರೂ ಹೆಲ್ತ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಫೈನಾನ್ಸ್ ರಿಲೇಟೆಡ್ ಏನಾದರೂ ನಿಮಗೆ ಪ್ರಾಬ್ಲಮ್ ಇರ್ಬೋದು. ಈಗ ರೀಸೆಂಟ್ ಡೇಸ್ದೊಳಗನ ನೋಡಿರಿ, ಈಗ ಬರುವಂಥ ಸ್ವಲ್ಪ ದಿವಸದೊಳಗನ ಈ ಅದೆಲ್ಲ ಪ್ರಾಬ್ಲಮ್ಸಿಗೆಲ್ಲ ಸೊಲ್ಯೂಷನ್ ಸಿಗ್ತೈತಿ ನಿಮಗೆ. ಹಿಂಗೂ ಇರ್ಬೋದಲ್ಲ ನಿಮ್ಮ ಪರಿಸ್ಥಿತಿ ಕೆಟ್ಟಿರ್ಬೋದು, ನಿಮಗೆ ಯಾರು ಬೇಕು ಅವ್ರು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ನಿಮಗೆ ಯಾರಾದರೂ ಒಬ್ಬರು ಹೊಸದಾಗಿ ಸಿಗ್ಬೋದು ನಿಮ್ಮನ್ನು ನೋಡ್ಕೊಳ್ಳೋ ಅಂಥವ್ರು. ಆ ಥರದ ವಿಷಯನೂ ತೋರಿಸ್ತೈತೆ. ನಿಮ್ಮ ಹೆಲ್ತನೂ ಕೆಟ್ಟಿರ್ಬೋದು, ಹೆಲ್ತ್ ರಿಲೇಟೆಡ್ ಭಾಳ ಪ್ರಾಬ್ಲಮ್ ಆಗಿರ್ಬೋದು. ಅದಕ್ಕೂ ಒಂದು ಏನಾದರೂ ಸೊಲ್ಯೂಷನ್ ಸಿಗ್ತೈತೆ, ಒಂದು ಡೋರ್ ಓಪನ್ ಆಕೈತಿ. ಯಾರೇ ಬರ್ತಾರೆ, ಯಾರೇ ಹೆಲ್ಪ್ ಮಾಡ್ತಾರೆ, ಏನಾದರೂ ಒಂದು ದಾರಿ ಸಿಗ್ತೈತೆ ಅದ್ರ ರಿಲೇಟೆಡ್ ನಿಮಗೆ. ಹಿಂಗೂ ಇರ್ಬೋದು. ಕೆಲವೊಂದಿಷ್ಟು ಜನರಿಗೆ ಮಕ್ಕಳಿರ್ಬೋದು, ಯಾರ್ಯಾರಾದರೂ ಡಿವೋರ್ಸ್ ಆಗಿರ್ಬೋದು, ತಾವು ವಿಚಾರನೂ ಮಾಡಾಕತ್ತಿರಬೇಕು, ನನ್ನ ಲೈಫ್ ಎಲ್ಲಾದರೂ ಸೆಟ್ ಆಗಲಪ್ಪ ಇನ್ನೊಂದು ಸರ್ತೆ. ಕೆಲವೊಬ್ಬರಿಗೆ ಅನ್ನಿಸಿರ್ತೈತೆ ನನಗೆ ಯಾರಾದರೂ ಕಂಪ್ಯಾನಿಯನ್ ಬೇಕು, ನಾನು ಒಬ್ಬಾಕಿಗೆ ಇರೋಕ್ಕಾಗಲ್ಲ ಅಥವಾ ಒಬ್ಬವ ಇರೋಕ್ಕಾಗಲ್ಲ ಅಂತ ಅನ್ನಿಸಿರ್ತೈತೆ ಕೆಲವೊಂದಿಷ್ಟು ಜನರಿಗೆ. ಅವರಿಗೆ ಒಂಥರ ಇಮೋಷ್ನಲ್ ಸಹಾರ ಬೇಕಂತಂತ ಅನ್ನಿಸ್ತಿರ್ತೈತೆ ಹಂಗೆ. ಸೊ ಅಂಥವ್ರಿಗೂ ಏನಾದರೂ ಒಂದು ಡೋರ್ ಓಪನ್ ಆಗ್ಬೋದಿಲ್ಲೇ. ಸೊ ಕೆಲವೊಂದಿಷ್ಟು ಜನರಿಗೆ ಇಲ್ಲೇನು ಹೇಳತ್ತಾರ ಅಂದ್ರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕೆ ಕಲೀರಿ, ಏನೇ ಇದ್ದರೂ ಸಹಿತ. ಸೊ ಪೀಸ್ಫುಲ್ ಹಂಗೆ ಇರೋಕೆ ಕಲೀರಿ, ವಿಷಯಗಳ್ನ ಬ್ಯಾಲೆನ್ಸ್ ಮಾಡೋಕೆ ಕಲೀರಿ. ಪ್ರಾಕ್ಟಿಕ್ಯಾಲಿಟಿ ಅಂದರೆ ಏನು, ಇಮೋಷ್ನಲ್ ಹಂಗೆ ಇರೋದು ಹೆಂಗೆ. ಕೆಲವೊಂದಿಷ್ಟು ನಮ್ಮ ಬುದ್ಧಿಗೆ ಸಂಬಂಧಪಟ್ಟಂತೆ ಇರ್ತದೆ. ಬುದ್ಧಿಗೆ ಸಂಬಂಧಪಟ್ಟಂದ್ರೆ ಮರ್ಕ್ಯುರಿ 4+1 5. ಕೆಲವೊಂದು ಕಡೆನಾರೆ ಅಟ್ಲೀಸ್ಟ್ ದೇವ್ರು ನಮಗೆ ಕೊಟ್ಟಂಥ ಇಂಟೆಲಿಜೆನ್ಸ್ ಯೂಸ್ ಮಾಡ್ಬೇಕು. ನಾ ಆಗಳನ್ನ ಹೇಳಿದೆ ಇನಿಷಿಯಲಿ 10,000 ಮಂದಿಯಾಗ ಒಬ್ಬರಿಗೆ ಕೊಡ್ತಿದ್ದಿಲ್ಲ ಅಂದ್ರೆ ದೇವ್ರ ಬ್ರೇನ್. ಹಾಗೇನಿಲ್ಲಲ್ಲ, ಪ್ರತಿಯೊಬ್ಬರಿಗೂ ಕೊಟ್ಟಾರ. ನಮಗೆ ತಿಳಿಲಾರದ ವಿಷಯವನ್ನು ನಾವು ಮತ್ತೊಬ್ಬರ ಕಡೆಯಿಂದ ಕೇಳಿ ಕಲ್ಕೋಬೋದಲ್ಲ, ನೋಡಿ ಕಲ್ಕೋಬೋದಲ್ಲ, ಅಷ್ಟು ಮಾಡ್ಬೋದು ತಾವು. ಸೊ ಇಲ್ಲಿ ಹೆಂಗಂತಂದ್ರೆ ನಿಮ್ಮ ಸ್ಟ್ರೆಂಗ್ತ್ ಮೇಲೆ ಕೆಲಸ ಮಾಡಿರಿ. ಎಷ್ಟೋ ಜನರಿಗೆ
ಹೊಸ ಅಪಾರ್ಚುನಿಟೀಸ್ ಬರಾಕತ್ತಾವ ಲೈಫ್ದೊಳಗೆ, ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗೋದೇನು. ನೀವು ಮನಸ್ಸು ಮಾಡಬೇಕಷ್ಟೇ. ಅದಕ್ಕೆ ಹೇಳ್ಯಾರಿಲ್ಲ ಡೋರ್ಸ್ ವಿಲ್ ಬಿ ಓಪನ್ಡ್ ಅಂತಂದು ಹೇಳಿ. ನೀವೇನು ಇಷ್ಟಪಡಾಕತ್ತಿದ್ರಿ, ನಿಮಗೆ ಯಾವ ವಿಷಯದೊಳಗೆ ನಿಮಗೆ ಅನಿಸಿತ್ತು ಇದ್ರೊಳಗೆ ನನಗೆ ಕಡಿಮೆ ಐತಪ್ಪ, ಅದ್ರೊಳಗೆ ಈ ವಿಷಯದ ಬದಲ ನನ್ನಲ್ಲಿ ಸ್ಕೇರ್ಸಿಟಿ ಐತಿ, ಈ ವಿಷಯ ನನಗೆ ಬೇಕು ಅಂತ ತಮಗೆ ಯಾರಿಗೆ ಅನ್ನಿಸ್ತಿತ್ತು, ಜೀವನದ ಯಾವುದೇ ಆಯಾಮದೊಳಗೆ ತಮಗೆ ಏನೇ ಬೇಕಾಗಿದ್ದರೂ ಸಹಿತ ಅದ್ರೊಳಗೆ ಒಂದು ಹೊಸಾದ ಕೆಲವೊಂದಿಷ್ಟು ಪಾಸಿಬಿಲಿಟೀಸ್ ಬರಾಕ್ತಾವೆ, ಕೆಲವೊಂದಿಷ್ಟು ಅಪಾರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರ್ತಾವೆ. ಆದರೆ ನೀವು ರೆಡಿ ಆಗಬೇಕಷ್ಟೆ. ಜಸ್ಟಿಸ್ ಕಾರ್ಡ್ ಇದೆ ಇಲ್ಲಿ. ಎಸ್, ಅದ್ರ ಕೆಳಗೆ ಸೂರ್ಯನ ಕಾರ್ಡ್ ಇದೆ, ಸನ್ ಕಾರ್ಡ್. ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್. ನಾನು ಆಗಳ ಅದಕ್ಕೆ ಹೇಳಿದೆ, ಯಾರಾದರೂ ಹಳೀದು ಬಿಟ್ಟು ಹೋದಂಥ ಯಾವುದಾದ್ರೂ ಸಂಬಂಧ ಇರ್ಬೋದು, ತಾವು ಅದಕ್ಕೆ ಕೊರಗ್ತಾ ಇರ್ಬೋದು, ವಾಪಸ್ ಬರ್ಬೋದು ಅವ್ರು ನಿಮ್ಮನ್ನು ಹುಡ್ಕಾಡ್ಕೊಂಡು. ಅವ್ರ ಜೊತೆ ಲೈಫ್ ಸೆಟ್ ಆಗ್ಬೋದು, ಸಾಕಾಗುವಷ್ಟು ಚಾನ್ಸಸ್ ಅದಾವೆ ಇಲ್ಲಿ ಸದ್ಯ. ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.